ಮೇಘನಾ ಮತ್ತು ವಂಶಿ ಪ್ರೀತಿಸಿ ಮದುವೆಯಾದವರು. ಮೇಘನಾಗೆ ಯಾರೂ ಇರಲಿಲ್ಲ, ಅನಾಥವಾಗಿದ್ದಳು. ವಂಶಿಗೆ ತುಂಬ ದೊಡ್ಡ ಕುಟುಂಬವಿದೆ, ಆದರೆ ಅವರ ಮನಸ್ಸುಗಳು ತುಂಬ ಚಿಕ್ಕವಾಗಿದ್ದವು. ಅವನು ಅವಳನ್ನು ಮದುವೆಯಾಗಿ ತನ್ನ ಮನೆಗೆ ಕರೆದುಕೊಂಡು ಹೋದನು. ಆದರೆ ವಂಶಿ ಮನೆಯವರು ಅವಳನ್ನು ಒಳಗೆ ಸೇರಿಸಿಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ. ಮತ್ತು ವಂಶಿಗೆ ನೀನು ಅವಳನ್ನು ಇಲ್ಲಿಂದ ಕಳಿಸಿದರೆ ಮಾತ್ರ ನಿನ್ನನ್ನು ಒಳಗಡೆ ಬರಲು ಬಿಡುತ್ತೇವೆ ಎಂದು ಹೇಳಿದರು. ಆಗ ಅವನು, ನಿಮಗೆ ನಮ್ಮಿಬ್ಬರ ಜೋಡಿ ಇಷ್ಟವಾಗದಿದ್ದರೆ ನಾನು ಇಲ್ಲಿ ಇರುವುದಿಲ್ಲ. ನಾನು ಈಗಿಂದೀಗಲೇ ಬೇರೆ ಎಲ್ಲಿಯಾದರೂ ಹೋಗಿ ಬದುಕುತ್ತೇನೆ ಎಂದು ಹೇಳಿದ. ಅವನು ಹಾಗೆ ಹೇಳಿದ ತಕ್ಷಣ ಮನೆಯಲ್ಲಿ ಏನನ್ನೋ ಚರ್ಚಿಸಿ ಸ್ವಲ್ಪ ಸಮಯದ ನಂತರ ಇಬ್ಬರನ್ನು ಒಳಗೆ ಬರಲು ಹೇಳಿದರು. ಇನ್ನು ಪ್ರತಿದಿನ ಅವರು ಮೇಘನಾಳನ್ನು ತುಂಬ ಹಿಂಸೆ ಮಾಡುತ್ತಿದ್ದರು. ವರದಕ್ಷಿಣೆ ತಂದಿಲ್ಲವೆಂದು ಅವಳ ಕೈಯಲ್ಲಿ ಮನೆಯ ಕೆಲಸದವಳಂತೆ ಮನೆ ಕೆಲಸ, ಅಡುಗೆ, ಬಟ್ಟೆ ಒಗೆಯುವುದು, ಪಾತ್ರೆ ತೊಳೆಯುವುದು, ಈ ರೀತಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಅವರ ಚಿತ್ರಹಿಂಸೆಯನ್ನು ಅವಳು ಸಹಿಸಲಾಗಲಿಲ್ಲ. ಒಂದು ದಿನ ಅವಳು ತನ್ನ ಗಂಡ ವಂಶಿಯ ಬಳಿ ಅವಳು ಪಡುತ್ತಿದ್ದ ಹಿಂಸೆನೆಲ್ಲ ಹೇಳಿಕೊಂಡಳು. ಆದರೆ ವಂಶಿ ಅದರ ಬಗ್ಗೆ ಹೆಚ್ಚು ತಲೆ ಕೊಡಲಿಲ್ಲ. ಇನ್ನು ಮನೆಯವರು ಹೇಗಾದರೂ ಮಾಡಿ ಮೇಘನಾಳನ್ನು ಮನೆಯಿಂದ ಕಳುಹಿಸಬೇಕು ಎಂದು ಉಪಾಯ ಮಾಡಿದರು. ಅದರಂತೆ ವಂಶಿಯ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನ ಪಡುತ್ತಿದ್ದರು. ಇದೆಲ್ಲದರ ಬಗ್ಗೆ ವಂಶಿಯ ಬಳಿ ಮೇಘನ ಹೇಳಿಕೊಳ್ಳಲು ಹೋದಾಗ, ಮೇಘನ, ನೀನು ನನಗೆ ದಿನೇ ದಿನೇ ಈ ವಿಷಯಗಳನ್ನು ಹೇಳಿ ನನ್ನ ತಲೆ ಕೆಡಿಸುತ್ತಿದ್ದೀಯಾ? ಬರೀ ಮನೆಯವರದ್ದೇ ತಪ್ಪು ಎಂದು ತೋರಿಸುತ್ತೀಯಾ ಎಂದು ರೇಗಾಡಿದ. ದಿನೇ ದಿನೇ ಇದು ಅತಿಯಾದಾಗ ವಂಶಿ ಕೂಡ ಮೇಘನಾಳನ್ನು ಹಿಂಸೆ ಕೊಡುವುದಕ್ಕೆ ಶುರು ಮಾಡಿದ. ಈಗ ಇವರು ಮದುವೆ ಮಾಡಿಕೊಂಡು 3 ತಿಂಗಳಾಗಿತ್ತು. ಮೇಘನಾ ಕೂಡ ಈಗ ಗರ್ಭಿಣಿಯಾಗಿದ್ದಳು. ಈ ವಿಷಯವನ್ನು ತನ್ನ ಗಂಡ ವಂಶಿ ಬಳಿ ಹೇಳಿದಾಗ ಅವನು, ನೀನು ನನ್ನ ಮೂಲಕ ಗರ್ಭಿಣಿಯಾಗಿದ್ದೀಯೋ ಅಥವಾ ಬೇರೆ ಯಾರಾದರೂ ಇದ್ದಾರಾ ಎಂದನು. ಅವನು ಕೇಳಿದರೆ ಇದರ ಅರ್ಥ ವಂಶಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ದಾನೆ ಎಂದು ಮೇಘನಾಳಿಗೆ ತಿಳಿಯಿತು. ಇನ್ನು ಮನೆಯಲ್ಲಿ ಅವಳು ಗರ್ಭಿಣಿಯಾಗಿದ್ದಾಳೆ ಎನ್ನುವುದನ್ನು ಗಮನಿಸದೆ ವಿಚ್ಛೇದನ ಪತ್ರಗಳಿಗೆ ಸಹಿ ಹಾಕಿ ಅವಳನ್ನು ಹೊರಗೆ ಹಾಕಿದರು. ಆದರೆ ಅವಳಿಗೆ ಎಲ್ಲಿಗೆ ಹೋಗಬೇಕೆಂದು ತಿಳಿದಿಲ್ಲ, ಏನು ಮಾಡಬೇಕೆಂದು ಸಹ ತಿಳಿದಿಲ್ಲ. ಅವಳಿಗೆ ತಿಳಿದಿರುವ ಎಲ್ಲರನ್ನ ಕೇಳಿದಳು, ಆದರೆ ಯಾರೂ ಅವಳ ಮೇಲೆ ಕರುಣೆ ತೋರಿಸಲಿಲ್ಲ. ರಾತ್ರಿ ತಡವಾಗಿತ್ತು, ಅಲ್ಲದೆ ಜೊತೆಗೆ ಗರ್ಭಿಣಿ. ಈಗ ತುಂಬ ದಣಿದಿದ್ದಳು. ಆದರೆ ಅವಳು ಸ್ವಲ್ಪ ದೂರ ನಡೆದು ಒಂದು ದೇವಸ್ಥಾನದಲ್ಲಿ ಮಲಗಿಕೊಳ್ಳಲು ಹೋದಳು. ಅದಾಗಲೇ ರಾತ್ರಿ 11:30 ಆಗಿತ್ತು. ಪೂರ್ತಿ ಕತ್ತಲು ಆವರಿಸಿತ್ತು. ಸುತ್ತ ಎಲ್ಲಿ ನೋಡಿದರೂ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಮೇಘನಾಳಿಗೆ ಹೆರಿಗೆ ನೋವು ಶುರುವಾಯಿತು. ಅವಳು ನೋವು ಸಹಿಸಲಾಗಲಿಲ್ಲ. ಎಷ್ಟೇ ಕಿರುಚಾಡಿದರೂ ಕೂಗಾಡಿದರೂ ಯಾರೂ ಹತ್ತಿರ ಬರಲಿಲ್ಲ. ಆನಂತರ ಅವಳು ತನ್ನ ನೋವನ್ನೆಲ್ಲ ಸಹಿಸಿಕೊಂಡು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಂತರ ಅವಳು ತೀರಿ ಹೋದಳು. ಮಾರನೇ ದಿನ ಬೆಳಗ್ಗೆ ಅರ್ಚಕರು ದೇವಸ್ಥಾನಕ್ಕೆ ಪೂಜೆಗೆ ಎಂದು ಬಂದಾಗ ಅಲ್ಲಿದ್ದ ಪುಟ್ಟ ಮಗು ಮತ್ತು ಮೇಘನಾಳನ್ನು ನೋಡಿ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದರು. ದುರಾದೃಷ್ಟವಶಾತ್ ಪುಟ್ಟ ಮಗು ಹಸುವಿನಿಂದ ತಾಯಿಯ ಹಾಲಿಗಾಗಿ ಅಳುತ್ತಿತ್ತು. ಆ ಮಗುವನ್ನು ಯಾರೂ ಕರೆದುಕೊಂಡು ಹೋಗಲು ಮುಂದೆ ಬರಲಿಲ್ಲ. ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಪೊಲೀಸರನ್ನು, ನಾನು ಮಗುವನ್ನು ಕರೆದುಕೊಂಡು ಹೋಗಿ ಸಾಕುತ್ತೇನೆ, ಈ ಮಗುವನ್ನು ನನಗೆ ಕೊಡಿ ಎಂದು ಕೇಳಿದಾಗ ಅವರು ಅವನ ಬಳಿ ಎಲ್ಲ ವಿವರಗಳನ್ನು ತೆಗೆದುಕೊಂಡು ಅವನಿಗೆ ಮಗುವನ್ನು ನೀಡಿದರು. ಅಲ್ಲಿಯ ಜನ ಮೇಘನಾಳ ದೇಹವನ್ನು ನಿರಾಶ್ರಿತ ಅನಾಥಳಂತೆ ತೆಗೆದುಕೊಂಡು ಹೋಗಿ ದಹನ ಮಾಡಿದರು. ದೇವರ ದಯೆಯಿಂದ ಮೇಘನಾಗೆ ತನ್ನದೇ ಆದ ಒಂದು ಕುಟುಂಬವನ್ನು ಕಂಡುಕೊಂಡಿದ್ದಳು. ಅವಳು ಅನೇಕ ಭರವಸೆಗಳೊಂದಿಗೆ ಆ ಮನೆಗೆ ಸೊಸೆಯಾಗಿ ಪ್ರವೇಶಿಸಿದ್ದಳು. ಆದರೆ ಕೊನೆಗೆ ಅವರಾರೂ ಇಲ್ಲದೆ, ಪ್ರೀತಿಸಿ ಮದುವೆಯಾದ ಗಂಡನೂ ಇಲ್ಲದೆ ಅನಾಥಳಾಗಿಯೇ ತೀರಿಕೊಂಡಳು. ಇತ್ತ ಮಗುವನ್ನು ಕರೆದುಕೊಂಡು ಹೋದ ಆ ವ್ಯಕ್ತಿಯ ಹೆಸರು ರಾಮಯ್ಯ. ಆತನಿಗೆ ಹೆಂಡತಿಯನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅವನಿಗೆ ಒಬ್ಬ ಮಗನಿದ್ದನು. ಅವನು ತೀರಿ ಹೋಗಿದ್ದನು. ಅವನಿಗೆ ಅದಾದ ನಂತರ ಮಕ್ಕಳಾಗಿರಲಿಲ್ಲ. ಅವನು ಯಾವಾಗಲೂ ಮಕ್ಕಳು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅಂದುಕೊಳ್ಳುತ್ತಿದ್ದರು. ರಾಮಯ್ಯ ಹಣ್ಣುಗಳ ವ್ಯಾಪಾರ ಮಾಡುತ್ತಿದ್ದ ಮತ್ತು ರಾಮಯ್ಯನ ಹೆಂಡತಿ ತರಕಾರಿಗಳನ್ನು ಮಾರುತ್ತಿರುತ್ತಾಳೆ. ಅವರು ಗಳಿಸಿದ ಹಣವನ್ನು ಮನೆ ನಡೆಸಲು ಬಳಸುತ್ತಿದ್ದರು. ಅವರ ಏಕೈಕ ಆಸ್ತಿ ಅಂತ ಇದ್ದದ್ದು ಒಂದು ಸಣ್ಣ ಮನೆ. ಆ ಮನೆಯಲ್ಲಿ ಅವರು ಆ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆ ಮಗು ದೇವಿಯ ದೇವಸ್ಥಾನದಲ್ಲಿ ಹುಟ್ಟಿರುವುದು ಎನ್ನುವ ಕಾರಣಕ್ಕೆ ಆ ಮಗುವಿಗೆ ಧನಲಕ್ಷ್ಮಿ ಎಂದು ಹೆಸರು ಇಟ್ಟರು. ಆ ಮಗು ಮನೆಗೆ ಬಂದಾಗಿನಿಂದ ಆ ಇಬ್ಬರು ದಂಪತಿಗಳು ತುಂಬ ಸಂತೋಷವಾಗಿದ್ದರು. ಅವರಿಗೆ ವ್ಯಾಪಾರದಲ್ಲಿ ಗಿರಾಕಿಗಳು ಹೆಚ್ಚಾಗಿದ್ದರು. ಕೆಲ ವರ್ಷ ಕಳೆದ ನಂತರ ಅವರು ಹೆಚ್ಚು ಹಣವನ್ನು ಉಳಿತಾಯ ಮಾಡಿದರು ಮತ್ತು ಆ ದುಡ್ಡಿನಲ್ಲಿ ತಮ್ಮದೇ ಆದ ಅಂಗಡಿಯನ್ನು ಓಪನ್ ಮಾಡಿದರು. ಅದು ಕೂಡ ಚೆನ್ನಾಗಿ ನಡೆಯುತ್ತಿತ್ತು. ಇದೆಲ್ಲವೂ ಆ ಮಗು ಮನೆಗೆ ಬಂದ ಶುಭಗಳಿಗೆ ಅಂತ ಅಂದುಕೊಳ್ಳುತ್ತಿದ್ದರು. ಆದರೆ ಜನರು ಧನಲಕ್ಷ್ಮಿಯನ್ನು ತಿರಸ್ಕಾರದಿಂದ ನೋಡುತ್ತಿದ್ದರು. ಧನಲಕ್ಷ್ಮಿ ಈಗ 10ನೇ ತರಗತಿ ಓದುತ್ತಿದ್ದಳು. ಮೊದಲು ಶಾಲೆಯಿಂದ ಬಂದು ಮನೆಯ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದಳು. ಆಗ ರಾಮಯ್ಯನ ಹೆಂಡತಿ ದೇವಮ್ಮ ಹೇಳುತ್ತಾಳೆ, ಲಕ್ಷ್ಮಿ, ನಾನು ಈ ಕೆಲಸಗಳನ್ನು ಮಾಡುತ್ತೇನೆ, ನೀನು ಹೋಗಿ ಪುಸ್ತಕ ತೆಗೆದು ಓದಿಕೊ ಎಂದು ಹೇಳುತ್ತಾರೆ. ಆಗ ಧನಲಕ್ಷ್ಮಿ, ನಾನು ಓದಿಕೊಳ್ಳುತ್ತೇನೆ ಅಜ್ಜಿ,
ಆದರೆ ನೀನು ಮನೆ ಕೆಲಸ, ಅಂಗಡಿ ಕೆಲಸ ಎಲ್ಲ ಮಾಡಿ ನಿನಗೆ ಸುಸ್ತಾಗೋದಿಲ್ವಾ? ಅದಕ್ಕೆ ನಾನು ಮನೆ ಕೆಲಸ ಮಾಡ್ತೀನಿ. ಅಷ್ಟಕ್ಕೂ ಇದೇನು ದೊಡ್ಡ ಕೆಲಸ ಅಲ್ಲ. ಈಗ ನಾನು ಈ ಕೆಲಸಗಳನ್ನು ಕಲಿಯದೆ ನಾಳೆ ನನ್ನ ಅತ್ತೆ ಮನೆಗೆ ಹೋಗಿ ಯಾವ ಕೆಲಸವನ್ನು ಮಾಡದೇ ಇದ್ದಾಗ ಅವರು ನಿಮ್ಮನ್ನು ಬೈಯುತ್ತಾರೆ. ಅದು ನನಗೆ ಇಷ್ಟ ಇಲ್ಲ ಎಂದು ಹೇಳ್ತಾಳೆ. ಆಗ ದೇವಮ್ಮ, ಕಳ್ಳಿ, ನೀನು ತುಂಬ ಚೆನ್ನಾಗಿ ಮಾತಾಡೋದನ್ನು ಕಲ್ತಿದ್ದೀಯಾ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ, ತಾತ, ನಾನು ಎಕ್ಸಾಮ್ಗೆ ಹಣ ಕಟ್ಟಬೇಕು ಎಂದು ಕೇಳ್ತಾಳೆ. ಆಗ ರಾಮಯ್ಯ, ಹೌದಾ, ನಾಳೆ ತೆಗೆದುಕೊಂಡು ಹೋಗು ಮಗಳೇ ಎಂದಾಗ ದೇವಮ್ಮ, ಮಗಳೇ, ನಾನು ನಿನಗೆ ಏನು ಅಡುಗೆ ಮಾಡಲಿ ಎಂದು ಕೇಳಿದಾಗ ಧನಲಕ್ಷ್ಮಿ, ನಿನಗೆ ಯಾವುದು ಇಷ್ಟ ಅದನ್ನೇ ಮಾಡು ಅಜ್ಜಿ ಎಂದು ಹೇಳುತ್ತಾಳೆ. ಹುಚ್ಚು ಹುಡುಗಿ, ಯಾವಾಗಲೂ ಇದು ಬೇಕು ಅದು ಬೇಕು ಅಂತ ಕೇಳಲ್ಲ, ಏನೇ ಮಾಡಿಕೊಟ್ರು ತಿಂತಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡ್ರು ಅಜ್ಜಿ. ಈಗ ಧನಲಕ್ಷ್ಮಿ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರಿಕೊಂಡಿದ್ದಳು. ಆ ಕಾಲೇಜಿನಲ್ಲಿ ಧನಲಕ್ಷ್ಮಿ ಕಾಲೋನಿಯಲ್ಲಿದ್ದ ಕೆಲವರು ಸೇರಿಕೊಂಡಿದ್ದರು. ಅದರಲ್ಲಿ ಒಬ್ಬ ರಾಜೇಶ್ ಎನ್ನುವವನು ಅವಳನ್ನು ತೋರಿಸಿ ತನ್ನ ಗೆಳೆಯರೊಂದಿಗೆ ಹೇಳುತ್ತಾನೆ, ಅಲ್ಲಿ ನೋಡು, ಅವಳಿಗೆ ಅಪ್ಪ ಅಮ್ಮ ಇಲ್ಲ. ಇವಳ ತಾಯಿ ಸರಿ ಇರಲಿಲ್ಲ. ಇವಳನ್ನು ಹೆತ್ತು ಅವಳ ತಾಯಿ ತೀರಿಕೊಂಡ್ಲು. ನಮ್ಮ ಕಾಲೋನಿಯಲ್ಲಿರುವ ರಾಮಯ್ಯ ತಾತ ಇವಳನ್ನು ಕರೆದುಕೊಂಡು ಬಂದು ಸಾಕ್ತಿದ್ದಾರೆ. ಇವಳು ಕೂಡ ಅವಳ ತಾಯಿ ಹಾಗೆ ಆಗುತ್ತಾಳೆ ಅಂದ. ಅದನ್ನು ಕೇಳಿಸಿಕೊಂಡ ಧನಲಕ್ಷ್ಮಿಗೆ ತುಂಬ ದುಃಖವಾಯಿತು. ಅವಳು ಮನೆಗೆ ಬಂದು ಅಳುತ್ತಾ ಕುಳಿತಿದ್ದಳು. ಅದನ್ನು ನೋಡಿದ ದೇವಮ್ಮ, ಲಕ್ಷ್ಮಿ, ಏನಾಯಿತು? ಯಾಕೆ ಅಳ್ತಾ ಕೂತಿದ್ದೀಯಾ? ಯಾರಾದರೂ ಏನಾದರೂ ಅಂದಾಗ ಅಜ್ಜಿ, ಅಮ್ಮ ತಪ್ಪು ಮಾಡಿ ನನ್ನನ್ನು ತಿರಸ್ಕರಿಸಿದಳು ಎಂದು ಕಾಲೇಜಿನಲ್ಲಿ ಎಲ್ಲರೂ ನನ್ನನ್ನು ಅಣಕಿಸಿ ದುಃಖ ಕೊಡುತ್ತಿದ್ದಾರೆ. ನಾನು ಅಮ್ಮನ ಹಾಗೆ ಆಗುತ್ತೇನೆ ಎಂದು ಹೇಳುತ್ತಾರೆ. ಅಲ್ಲದೆ ನಾನು ಅನಾಥೆ ಮತ್ತು ನೀವು ನನ್ನನ್ನು ಕರೆತಂದು ಬೆಳೆಸುತ್ತಿದ್ದೀರಿ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾಳೆ. ಆಗ ರಾಮಯ್ಯ, ನೋಡು ಲಕ್ಷ್ಮಿ, 4 ಜನ 4 ರೀತಿಯಲ್ಲಿ ಯೋಚಿಸುತ್ತಾರೆ. ಅವರೆಲ್ಲರ ಬಗ್ಗೆ ನೀನು ಚಿಂತಿಸಬೇಡ. ನಿನಗಾಗಿ ನಾವು ಇದ್ದೇವೆ. ಅದೃಷ್ಟವಿಲ್ಲದೆ ನಿನ್ನ ತಾಯಿ ತೀರಿಕೊಂಡಳು. ಆದರೆ ಕೆಲವರು ನಿನ್ನ ತಾಯಿ ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ನಿಮ್ಮ ತಾಯಿಯನ್ನು ಇಷ್ಟಪಡದ ಕಾರಣ ಅವರನ್ನು ಮನೆಯಿಂದ ಹೊರಕಳಿಸಲಾಯಿತು ಎಂದು ಹೇಳುತ್ತಾರೆ. ಯಾವುದು ನಿಜ ಯಾವುದು ಸುಳ್ಳು ನಮಗೆ ತಿಳಿದಿಲ್ಲ. ನಿನಗೆ ದೊಡ್ಡ ಕುಟುಂಬವಿದೆ ಅಂತ ಪೊಲೀಸರು ಹೇಳುತ್ತಿದ್ದರು. ಆದರೆ ಅವರು ಯಾರೆಂದು ನನಗೆ ತಿಳಿದಿಲ್ಲ. ನಿಮ್ಮ ತಾಯಿ ಸತ್ತಿದ್ದಾರೆ ಎಂದು ಯಾರೂ ಕೂಡ ಅವರನ್ನು ನೋಡಲು ಅವರ್ಯಾರೂ ಬರಲಿಲ್ಲ. ನೋಡು, ನೀನು ಇದರ ಬಗ್ಗೆ ಚಿಂತಿಸಬೇಡ. ನಿನಗೋಸ್ಕರ ನಿನ್ನ ಅಜ್ಜಿ ತಾತ ಇದ್ದಾರೆ ಎಂದು ಸಮಾಧಾನಪಡಿಸಿದರು. ಧನಲಕ್ಷ್ಮಿ ಕಾಲೇಜಿಗೆ ಹೋಗುತ್ತಿದ್ದಾಗ ಮತ್ತು ಬರುತ್ತಿದ್ದಾಗ ಕೆಲವು ಮಂದಿ ಹುಡುಗರು ಧನಲಕ್ಷ್ಮಿಯೊಂದಿಗೆ ತುಂಬ ಅಸಭ್ಯವಾಗಿ ಮಾತನಾಡುತ್ತಿದ್ದರು ಮತ್ತು ಅವಳ ದೇಹದ ಭಾಗಗಳ ಬಗ್ಗೆ ಏನೇನೋ ಹೇಳುತ್ತಿದ್ದರು ಮತ್ತು ಅವಳನ್ನು ತುಂಬ ಚುಡಾಯಿಸುತ್ತಿದ್ದರು. ಯಾರಾದರೂ ಅವಳನ್ನು ಪ್ರೀತಿಸಿದರೆ ಅವಳಿಗೆ ಆ್ಯಸಿಡ್ ಹಾಕುವುದಾಗಿ ಬೆದರಿಕೆ ಹಾಕುತ್ತಿದ್ದರು. ಅದೆಲ್ಲವನ್ನು ಕೇಳಿ ಧನಲಕ್ಷ್ಮಿ ಭಯದಿಂದಲೇ ಕಾಲೇಜಿಗೆ ಹೋಗಿ ಭಯದಿಂದಲೇ ಮನೆಗೆ ಬರುತ್ತಿದ್ದಳು. ಈಗ ಅವಳು ತನ್ನ ಓದು ಮುಗಿಸಿದಳು. ಆಗ ರಾಮಯ್ಯ, ಲಕ್ಷ್ಮಿ, ನಾನು ನಿನ್ನನ್ನು ಮದುವೆ ಮಾಡಬೇಕು ಅಂದುಕೊಂಡಿದ್ದೇನೆ. ನಿನಗಾಗಿ ಒಂದು ಸಂಬಂಧ ಬಂದಿದೆ. ನೀನು ಏನು ಹೇಳ್ತೀಯಾ ಎಂದು ಧನಲಕ್ಷ್ಮಿಯನ್ನು ಕೇಳಿದಾಗ ಅವಳು, ನನಗೆ ಈಗಲೇ ಮದುವೆ ಬೇಡ ತಾತ. ನಾನು ಕೆಲಸಕ್ಕೆ ಹೋಗಬೇಕು, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದಾಗ ಆಗ ದೇವಮ್ಮ, ನೋಡಮ್ಮ, ಆ ಕೆಲಸವನ್ನು ನೀನು ಮದುವೆಯಾದ ಮೇಲೂ ಮಾಡಬಹುದು. ನಿನಗೆ ಕೆಲಸ ಸಿಗುತ್ತದೆ ಅಲ್ವಾ? ನಾವು ಮದುವೆ ಮಾಡಿ ನಿನ್ನನ್ನು ಒಬ್ಬ ಒಳ್ಳೆಯ ಹುಡುಗನ ಕೈಗೆ ಕೊಟ್ಟರೆ ನಮ್ಮ ಜವಾಬ್ದಾರಿ ಪೂರ್ಣಗೊಳ್ಳುತ್ತದೆ. ಅಲ್ಲದೆ ನಾವು ಇನ್ನು ಎಷ್ಟು ದಿನ ಬದುಕುತ್ತೇವೆ? ಆಗ ಲಕ್ಷ್ಮಿ ಹೇಳುತ್ತಾಳೆ, ಆದರೆ ನಾನು ಕೆಲಸ ಮಾಡಿ ನಿಮ್ಮಿಬ್ಬರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ನನಗೆ ಆಸೆ ಇದೆ. ನಾನು ಮದುವೆಯಾದ ಮೇಲೂ ನಿಮ್ಮೊಂದಿಗೆ ಇರುತ್ತೇನೆ ಎಂದಳು. ಆಗ ದೇವಮ್ಮ, ಹಾಗೆ ಹೇಳಬೇಡ ಮಗಳೇ, ನೀನು ನನ್ನ ಬಂಗಾರ ಅಲ್ವಾ? ಹುಡುಗ ಕೂಡ ತುಂಬ ಒಳ್ಳೆಯವನು, ಕೆಲಸ ಕೂಡ ಮಾಡ್ತಿದ್ದಾನೆ ಅಂದಾಗ ರಾಮಯ್ಯ, ಒಪ್ಕೋ ಮಗಳೇ, ಹುಡುಗ ಇಷ್ಟ ಆದರೆ ನೀನು ಮದುವೆಗೆ ಒಪ್ಕೋ. ಇಲ್ಲ ಅಂದರೆ ಬೇರೆ ಸಂಬಂಧ ನೋಡುತ್ತೇನೆ. ನಮಗೆ ನಿನ್ನ ಮದುವೆಯನ್ನು ಕಣ್ತುಂಬ ನೋಡಲು ಮತ್ತು ನಿಮಗೆ ಹುಟ್ಟುವ ಮಕ್ಕಳೊಂದಿಗೆ ಆಟವಾಡಲು ಬಯಸುತ್ತೇವೆ ಎಂದಾಗ ಲಕ್ಷ್ಮಿ, ಸರಿ ತಾತ, ನಿಮ್ಮ ಇಷ್ಟ ಇದ್ದಂತೆ ಆಗಲಿ ಅಂತ ಹೇಳಿದ್ಲು. ಆಗ ದೇವಮ್ಮ, ಸರಿ ಮಗಳೇ, ಹಾಗಾದರೆ ನಾಳೆ ಹುಡುಗನ ಕಡೆಯವರನ್ನು ಬರಲು ಹೇಳುತ್ತೇನೆ. ನಿನಗೆ ಇಷ್ಟವಾದರೆ ಮಾತ್ರ ಮದುವೆ ಮಾಡುತ್ತೇನೆ. ತಾತ, ನಿಮಗೆ ಇಷ್ಟವಾದರೆ ನನಗೆ ಯಾವ ಚಿಂತೆ ಇಲ್ಲ. ನಾನು ತಾಳಿ ಕಟ್ಟಿಸಿಕೊಳ್ಳುತ್ತೇನೆ. ಅಷ್ಟಕ್ಕೂ ನೀವಿಬ್ಬರೂ ನನಗೆ ಒಳ್ಳೆ ಹುಡುಗನನ್ನು ತಾನೇ ನೋಡಿದ್ದೀರಿ. ಆಗ ದೇವಮ್ಮ, ಸರಿ, ಹಾಗಾದರೆ ನಾಳೆ ಹುಡುಗನನ್ನು ನೋಡು. ಇಷ್ಟ ಆದರೆ ಮುಂದಿನ ವಿಷಯವನ್ನು ಮಾತಾಡೋಣ ಅಂದಾಗ ಲಕ್ಷ್ಮಿ, ಹಾಗೇ ಆಗಲಿ ಅಜ್ಜಿ ಅಂತ ಹೇಳಿದ್ಲು. ಮಾರನೇ ದಿನ ಹುಡುಗನ ಕಡೆಯವರು ಮನೆಗೆ ಬಂದರು. ಹುಡುಗನಿಗೆ ಹುಡುಗಿ ತುಂಬ ಹಿಡಿಸಿದ್ಲು. ಅಜ್ಜಿ ಮತ್ತು ತಾತ ಹುಡುಗ ಚೆನ್ನಾಗಿದ್ದಾನೆ ಎಂದು ಹೇಳಿದಾಗ ಲಕ್ಷ್ಮಿ ಕೂಡ ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಂತ ಹೇಳಿದ್ಲು. ನಂತರ ಧನಲಕ್ಷ್ಮಿಯನ್ನು ಅವರು ಒಳಗಡೆ ಕಳುಹಿಸಿ ವರದಕ್ಷಿಣೆ ಉಡುಗೊರೆಗಳ ಬಗ್ಗೆ ಮಾತನಾಡಿದರು ಮತ್ತು ಹುಡುಗನ ಕಡೆಯವರು ರಾಮಯ್ಯನ ಸಾಮರ್ಥ್ಯಕ್ಕೆ ಮೀರಿದ ವರದಕ್ಷಿಣೆ ಕೇಳಿದರು. ರಾಮಯ್ಯ ಅದಕ್ಕೆ ಒಪ್ಪಿಕೊಂಡರು. ಯಾಕಂದರೆ ಹುಡುಗ ಒಳ್ಳೆಯ ಕೆಲಸದಲ್ಲಿದ್ದಾನೆ, ಭವಿಷ್ಯದಲ್ಲಿ ನಮ್ಮ ಧನಲಕ್ಷ್ಮಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ, ಅವಳು ಸುಖವಾಗಿ ಇರುತ್ತಾಳೆ ಎಂದು.
ಆ ದಿನವೇ ನಿಶ್ಚಿತಾರ್ಥದ ದಿನಾಂಕವನ್ನು ನಿಗದಿಪಡಿಸಿದರು. ನಿಶ್ಚಿತಾರ್ಥ ಕೂಡ ತುಂಬ ಚೆನ್ನಾಗಿ ನಡೆಯಿತು. ದುಡ್ಡನ್ನು ಮದುವೆಯ ಸಮಯದಲ್ಲಿ ಪೂರ್ತಿ ಕೊಡಬೇಕು ಅಂತ ಹೇಳಿದರು. ಆಗ ದೇವಮ್ಮ, ರಾಮಯ್ಯನ ಬಳಿ ಮದುವೆ ತುಂಬ ಹತ್ತಿರ ಬರ್ತಿದೆ, ಅಷ್ಟೊಂದು ದುಡ್ಡನ್ನು ಎಲ್ಲಿಂದ ತರ್ತೀರಿ ಎಂದು ಕೇಳಿದಳು. ಆಗ ರಾಮಯ್ಯ, ಅದನ್ನೇ ಯೋಚಿಸ್ತಾ ಇದ್ದೇನೆ, ನಾವು ನಮ್ಮ ಅಂಗಡಿಯನ್ನು ಮಾರಾಟ ಮಾಡೋಣ. ಧನಲಕ್ಷ್ಮಿ ಸಂತೋಷದ ಮುಂದೆ ನಮಗೆ ಯಾವುದು ಮುಖ್ಯ ಅಲ್ಲ ಎಂದು ಹೇಳಿದ ರಾಮಯ್ಯ. ಆಗ ದೇವಮ್ಮ, ಸರಿ ಸರಿ, ಹಾಗೆ ಮಾಡೋಣ. ಹುಡುಗನ ತಾಯಿ ಪದೇ ಪದೇ ಇದನ್ನೇ ಹೇಳುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಹಣ ಕೊಡಬೇಕು, ಮದುವೆಗೆ ಮುಂಚೆ ಹಣ ಬೇಕು ಎಂದು ಹೇಳಿದ್ದಾರೆ ಎಂದು ಹೇಳುತ್ತಿದ್ದ ಎಲ್ಲವನ್ನ ಧನಲಕ್ಷ್ಮಿ ಕೇಳಿಸಿಕೊಂಡಳು. ಮತ್ತು ಏನು ತಾತಯ್ಯ, ಅಷ್ಟು ದುಡ್ಡು ಕೇಳಿದರ ಅವರು? ನೀವು ಯಾಕೆ ಒಪ್ಪಿಕೊಂಡ್ರಿ? ಬೇಡ ತಾತಯ್ಯ, ಈ ಮದುವೆ ನನಗೆ ಬೇಡ. ಅಯ್ಯೋ ಮಗಳೇ, ನೀನು ಹಾಗೆಲ್ಲ ಹೇಳಬೇಡ. ನಾನು ಹಣ ಹೇಗೋ ತರುತ್ತೇನೆ. ಆದರೆ ನಿಶ್ಚಿತಾರ್ಥದ ನಂತರ ನೀನು ಹೀಗೆ ಮದುವೆಯಾಗಲು ಒಪ್ಪದಿದ್ದರೆ ಅದು ಒಳ್ಳೆಯದಲ್ಲ ಮಗಳೇ ಎಂದಾಗ, ಪರವಾಗಿಲ್ಲ ತಾತ, ನನಗೆ ಈಗ ಮದುವೆ ಬೇಡ. ಮದುವೆಗೋಸ್ಕರ ನೀವು ಇರೋ ಒಂದು ಅಂಗಡಿಯನ್ನು ಮಾರಿಬಿಟ್ಟರೆ ನಾಳೆ ನಿಮ್ಮ ಜೀವನಕ್ಕೆ ಆಧಾರ ಏನಿದೆ ಎಂದಾಗ ರಾಮಯ್ಯ, ಲಕ್ಷ್ಮಿ, ನಮ್ಮಿಬ್ಬರಿಗೆ ವಯಸ್ಸಾಗಿದೆ ಮತ್ತು ಈ ಸಮಯದಲ್ಲಿ ನಮಗೆ ಅಂಗಡಿ ನಡೆಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಅದನ್ನು ಮಾರೋದಕ್ಕೆ ಒಪ್ಪಿಕೊಂಡಿದ್ದೇವೆ. ತಾತ, ನೀವು ನನಗೋಸ್ಕರ ತುಂಬ ಮಾಡಿದ್ದೀರಾ. ಯಾರೋ ಎಲ್ಲೋ ಅನಾಥವಾಗಿ ಬಿಟ್ಟು ಹೋದ ನನ್ನನ್ನು ಕರೆದುಕೊಂಡು ಬಂದು ನನ್ನನ್ನು ತುಂಬ ಗೌರವದಿಂದ ನೋಡಿಕೊಂಡ್ರಿ. ನನ್ನ ಚೆನ್ನಾಗಿ ಓದಿಸಿ ಇಷ್ಟೆಲ್ಲ ಮಾಡಿದ್ದೀರಾ. ನನಗೆ ಇನ್ನೇನು ಬೇರೆ ಅಗತ್ಯವಿಲ್ಲ. ನಾನು ಬದುಕಿರುವವರೆಗೂ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಏನೇ ಆಗಲಿ, ಅವರು ಈಗಲೇ ಇಷ್ಟು ಹಣ ಕೇಳಿದ್ದಾರೆ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಏನೇನು ಕೇಳ್ತಾರೋ ಏನೋ, ನನಗೆ ಗೊತ್ತಿಲ್ಲ. ಅದಕ್ಕೆ ನನಗೆ ಈ ಮದುವೆ ಬೇಡ ಎಂದಳು. ಆಗ ದೇವಯ್ಯ, ದಯವಿಟ್ಟು ನೀನು ಹಾಗೆಲ್ಲ ಹೇಳಬೇಡಮ್ಮ. ವಯಸ್ಸಿಗೆ ಬಂದ ಮಗಳನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ 4 ಜನ 4 ರೀತಿ ಮಾತನಾಡಿಕೊಳ್ತಾರೆ ಎಂದಾಗ, ಯಾರೋ ಏನೋ ಅಂದುಕೊಳ್ಳುತ್ತಾರೆ ಅಂತ ನಾನು ಈ ಮದುವೆಯನ್ನು ಮಾಡಿಕೊಳ್ಳೋದಿಲ್ಲ ಅಂದಳು. ಆಗ ರಾಮಯ್ಯ, ನೋಡು ಲಕ್ಷ್ಮಿ, ನಿನಗೆ ನಮ್ಮ ಮೇಲೆ ಪ್ರೀತಿ ಇದ್ದರೆ ನಮ್ಮನ್ನು ತಡೆಯಬೇಡ. ನಿನ್ನ ಮದುವೆಯನ್ನು ಅದ್ಧೂರಿಯಾಗಿ ನಡೆಸುವುದು ನಮ್ಮ ಜವಾಬ್ದಾರಿ. ಅದಕ್ಕಾಗಿ ನಾವು ನಮ್ಮ ತಲೆಯನ್ನು ಪಣಕ್ಕೆ ಇಡಬೇಕಾದರೂ ಪರವಾಗಿಲ್ಲ. ಅದಾದ ನಂತರ ನಮಗೆ ಏನಾಗುತ್ತದೆ ಎನ್ನುವುದು ಮುಖ್ಯ ಅಲ್ಲ. ನೀನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಪ್ರಮಾಣ ಮಾಡು ಎಂದಾಗ, ತಾತ, ಹಾಗೆ ಹೇಳಬೇಡಿ, ನಾನು ಒಪ್ಪಿಕೊಳ್ಳುತ್ತೇನೆ, ನಿಮ್ಮ ಇಚ್ಛೆಯಂತೆಯೇ ಈ ಮದುವೆಯನ್ನು ಮಾಡಬಹುದು ಎಂದಾಗ ತಾತ ಮತ್ತು ಅಜ್ಜಿ ಇಬ್ಬರೂ ಸಂತೋಷಪಟ್ಟರು. ನಂತರ ಮದುವೆಯ ಖರ್ಚಿಗಾಗಿ ಅಂಗಡಿಯನ್ನು ಮಾರಾಟ ಮಾಡಿದರು. ಆ ಹಣವನ್ನು ಹುಡುಗನ ಕೈಗೆ ಕೊಟ್ಟು, ಇನ್ನು ಉಳಿದ ಹಣವನ್ನು ಮದುವೆಯಾದ ನಂತರ ಕೊಡುತ್ತೇವೆ ಎಂದು ಹೇಳಿದರು. ಅದಕ್ಕೆ ಹುಡುಗ ಕೂಡ ಪರವಾಗಿಲ್ಲ ಎಂದು ಹೇಳಿದ. ಆಗ ರಾಮಯ್ಯಗೆ ಸ್ವಲ್ಪ ಧೈರ್ಯ ಬಂತು. ಇನ್ನು ಲಕ್ಷ್ಮಿ ನಾಳೆ ಮದುವೆ ಅಂತ ಅಳುತ್ತಾ ಒಬ್ಬಳೇ ಕುಳಿತಿದ್ದಳು. ಆಗ ರಾಮಯ್ಯ, ಯಾಕಮ್ಮ ಲಕ್ಷ್ಮಿ, ಅಳ್ತಾ ಇದ್ದೀಯಾ ಎಂದಾಗ, ತಾತ, ನಾಳೆ ನಾನು ಮದುವೆಯಾಗಿ ಹೋಗುತ್ತೇನೆ. ನೀವಿಬ್ಬರೂ ಒಂಟಿಯಾಗುತ್ತೀರಾ. ನಿಮ್ಮನ್ನು ಯಾರು ನೋಡಿಕೊಳ್ತಾರೆ? ನಿಮ್ಮ ಆರೋಗ್ಯ ಕೂಡ ಸರಿಯಾಗಿಲ್ಲ. ಔಷಧಿ ನಾನು ಕೊಟ್ಟರೂ ನೀವು ಸರಿಯಾಗಿ ತೆಗೆದುಕೊಳ್ಳೋದಿಲ್ಲ ಎಂದಾಗ ರಾಮಯ್ಯ, ಅಯ್ಯೋ ನನ್ನ ಮುದ್ದು ಮಗಳೇ, ಇದಕ್ಕೆ ನಿನಗೆ ಇಷ್ಟೊಂದು ದುಃಖ? ನೀನು ಈಗ ದೂರ ಹೋಗುತ್ತಿದ್ದೀಯಾ. ನಾವು ಒಂದು ವೇಳೆ ಚೆನ್ನಾಗಿಲ್ಲದಿದ್ದರೆ ನಾವು ನಿಮ್ಮ ಮನೆಗೆ ಬರುವುದಿಲ್ಲ. ಅಂದರೆ ನಾವು ಹುಷಾರಾಗುವವರೆಗೆ ನೀನು ಬಂದು ನಮ್ಮ ಜೊತೆ ಇರು. ಅಲ್ಲದೆ ಪ್ರತಿದಿನ ಫೋನಿನಲ್ಲಿ ಮಾತಾಡೋಣ. ನೀನು ಬಾಧೆಪಟ್ಟುಕೊಳ್ಳಬೇಡ. ನೀನು ಹೀಗೆ ಅತ್ತರೆ ಒಳ್ಳೆಯದಲ್ಲ. ನೀನು ಅಳುವುದನ್ನು ನೋಡಿ ನಾವು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವಳನ್ನು ಸಮಾಧಾನಪಡಿಸಿ ಮದುವೆ ಕೆಲಸ ನೋಡಿಕೊಳ್ಳಲು ಹೋದರು. ಮದುವೆ ಕೂಡ ತುಂಬ ಅದ್ಧೂರಿಯಾಗಿ ನಡೆಯಿತು. ಹುಡುಗನ ಹೆಸರು ಕಿರಣ್. ಮದುವೆಯ ದಿನ ಕೂಡ ಕಿರಣ್ ತಾಯಿ ರಾಮಯ್ಯನ ಹತ್ತಿರ, ನೋಡಿ, ಮದುವೆ ಏನೋ ಆಯಿತು ಅಂತ ದುಡ್ಡು ಕೊಡೋದನ್ನು ಮರೆಯಬೇಡಿ. ಸಮಯಕ್ಕೆ ಸರಿಯಾಗಿ ದುಡ್ಡನ್ನು ಕೊಡಬೇಕು, ಅರ್ಥ ಆಯ್ತಾ ಎಂದಾಗ ರಾಮಯ್ಯ, ಆಗಲಿ ಅಮ್ಮ, ಖಂಡಿತ ಕೊಡುತ್ತೇನೆ. ಮಗಳನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳಿ ಎಂದು ಬೀಗತಿ ಕೈ ಹಿಡಿದು ಕೇಳಿಕೊಂಡರು. ಕಿರಣ್ ಮನೆಯಲ್ಲಿ ತಾಯಿ, ತಂದೆ, ತಂಗಿ ಮತ್ತು ಕಿರಣ್ ಅಜ್ಜಿ ಕೂಡ ಇದ್ದರು. ಧನಲಕ್ಷ್ಮಿ ಎಷ್ಟೋ ಭರವಸೆಗಳೊಂದಿಗೆ ಆ ಮನೆಯನ್ನು ಪ್ರವೇಶಿಸಿದಳು. ಆ ಮನೆಯಲ್ಲಿರುವವರ ಬಗ್ಗೆ ತಿಳಿದುಕೊಂಡಳು. ಕಿರಣ್ ತಾಯಿ ರತ್ನಮ್ಮ ಕೋಪಿಷ್ಠೆ ಮತ್ತು ಹಣದ ಹುಚ್ಚಿಯಾಗಿದ್ದಳು. ಕಿರಣ್ ತಂದೆ ಹೆಂಡತಿ ಹೇಳಿದ್ದನ್ನು ಕೇಳಿಕೊಂಡು ಇರುತ್ತಿದ್ದರು. ಇನ್ನು ಅವನ ತಂಗಿ ಇಂಟರ್ಮೀಡಿಯೇಟ್ ಓದುತ್ತಿದ್ದಳು. ಇನ್ನು ಅಜ್ಜಿ ವಯಸ್ಸಾದ ಕಾರಣ ಅವರಿಗೆ ಸರಿಯಾಗಿ ಕಣ್ಣು ಕಾಣಿಸುವುದಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಅವರ ಕೆಲಸವನ್ನು ಅವರೇ ಮಾಡಿಕೊಳ್ಳುತ್ತಾರೆ. ಕಿರಣ್ ಓದಿ ಕೆಲಸದಲ್ಲಿದ್ದನು. ಅವನ ದುಡ್ಡಿನಿಂದಲೇ ಮನೆ ನಡೆಯುತ್ತಿತ್ತು. ಮದುವೆಯಾದ ನಂತರ ಕಿರಣ್ ತಾಯಿ, ನೋಡು ಹುಡುಗಿ, ಈ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಇದ್ದ ಹಾಗೆ ಇರಲು ಆಗುವುದಿಲ್ಲ. ಬೆಳಗ್ಗೆ ಎದ್ದು ಮನೆಯನ್ನು ಪೂರ್ತಿ ಕ್ಲೀನ್ ಮಾಡಬೇಕು. ಮುಖ ತೊಳೆದು ಕಾಫಿ ಮಾಡಿ ಟಿಫನ್ ರೆಡಿ ಮಾಡಿ, ಕಿರಣ ಆಫೀಸಿಗೆ ಹೋಗೋಕ್ಕೂ ಮುಂಚೆ ಅಡುಗೆ ಮಾಡಿ ಮುಗಿಸಿ ಅವನಿಗೆ ಟಿಫಿನ್ ಬಾಕ್ಸ್ ಕೊಟ್ಟು ಅವನು ಕೆಲಸಕ್ಕೆ ಹೋದ ನಂತರ ಬಟ್ಟೆಗಳನ್ನು ಒಗೆದು ಆ ಮುದುಕಿಯನ್ನು ನೋಡಿಕೊಳ್ಳಬೇಕು. ಮತ್ತು ಸಾಯಂಕಾಲ ಕೂಡ ಇದೇ ರೀತಿ, ಅರ್ಥ ಆಯ್ತಾ ಅಂತ ಕೇಳಿದಾಗ
ಧನಲಕ್ಷ್ಮಿ ಆಗಲಿ ಅತ್ತೆ ಎಂದು ಹೇಳಿದಳು. ಇನ್ನು ಆ ದಿನದಿಂದ ಧನಲಕ್ಷ್ಮಿ ಮನೆಯ ಎಲ್ಲ ಕೆಲಸವನ್ನು, ಎಲ್ಲರ ಸೇವೆಯನ್ನು ಮಾಡುತ್ತಿದ್ಲು. ಮನೆ ಸ್ವಚ್ಛಗೊಳಿಸುವುದು, ಬಟ್ಟೆ ಒಗೆಯುವುದು, ಅಡುಗೆ ಮಾಡುವುದು, ಪ್ರತಿಯೊಂದು ಕೆಲಸವನ್ನು ನೋಡಿಕೊಳ್ಳುತ್ತಿದ್ಲು. ಮನೆಯಲ್ಲಿ ಒಬ್ಬ ಕೆಲಸದವಳಂತೆ ಎಲ್ಲ ಕೆಲಸವನ್ನು ನೋಡಿಕೊಳ್ತಿದ್ಲು. ಮನೆ ಕೆಲಸಗಳನ್ನು ಮುಗಿಸಿ ದಣಿದು ಸುಸ್ತಾಗಿ ಮಲಗಿದಾಗ ಅವಳ ಗಂಡ ಕಾಮವೇದನೆಯಿಂದ ಕರೆದಾಗ ಇಷ್ಟವಿಲ್ಲದಿದ್ದರೂ ಗಂಡನ ಆಸೆಗಳನ್ನು ನಿರಾಕರಿಸಲು ಸಾಧ್ಯವಾಗದೆ ಅವನಿಗೆ ಸಂತೋಷ ನೀಡುವ ಕೆಲಸವನ್ನು ಮಾಡುತ್ತಿದ್ಲು. ಕೆಲವು ದಿನಗಳ ನಂತರ ಅವಳು ಗರ್ಭಿಣಿಯಾದಳು. ಈ ವಿಷಯ ತಿಳಿದ ಅಜ್ಜಿ ತಾತ ತುಂಬ ಸಂತೋಷಪಟ್ಟರು. ಧನಲಕ್ಷ್ಮಿ ತನ್ನ ಗಂಡನನ್ನು ಕೇಳಿದಳು, ಕಿರಣ್, ನಾನು ನಮ್ಮ ಮನೆಗೆ ಹೋಗಿ 1 ವಾರ ಅಲ್ಲೇ ಇರುತ್ತೇನೆ. ನನಗೆ ನನ್ನ ಅಜ್ಜ ಮತ್ತು ಅಜ್ಜಿಯನ್ನು ನೋಡಬೇಕು ಅಂತ ಅನ್ನಿಸ್ತಿದೆ. ನಾನು ಇಲ್ಲಿಗೆ ಬಂದಾಗಿಂದ 1 ದಿನ ಹೊರಗೆ ಹೋಗಿಲ್ಲ. ಪ್ಲೀಸ್ ಕಿರಣ್ ಎಂದು ಕೇಳಿದಾಗ ಅವನು ಅಮ್ಮನನ್ನು ಕೇಳಿ ಹೋಗು ಎಂದು ಹೇಳಿದ. ಅದು ಹಾಗಲ್ಲ, ನೀವು ಒಂದು ಮಾತು ಹೇಳಿ ಅಂತ ಧನಲಕ್ಷ್ಮಿ ಹೇಳಿದಾಗ ಕಿರಣ್ ಹೇಳುತ್ತಾನೆ, ನಾನು ಹೇಳೋದಿಲ್ಲ, ಅವರು ನನ್ನನ್ನು ಗದರಿಸ್ತಾರೆ. ನೀನು ಹೋಗಬೇಕೆಂದರೆ ನೀನೇ ಹೋಗಿ ಕೇಳು ಅಷ್ಟೇ, ಆದರೆ ನನಗೆ ಮಾತ್ರ ಹೇಳಬೇಡ ಅಂತ ಹೇಳಿದಾಗ ಲಕ್ಷ್ಮಿ ಅತ್ತೆಯ ಬಳಿ ಹೋಗಿ, ಅತ್ತೆ, ನಾನು ನಮ್ಮ ಮನೆಗೆ ಹೋಗಿ 1 ವಾರ ಇದ್ದು ಬರುತ್ತೇನೆ. ತಾತಯ್ಯ ಅಜ್ಜಿನ ನೋಡಬೇಕು ಅಂತ ಅನ್ನಿಸ್ತಿದೆ. ತುಂಬ ದಿನಗಳಾಯಿತು ಅಂತ ಅಂದಾಗ, ನೀನು 1 ವಾರ ಅಲ್ಲಿಗೆ ಹೋಗಿ ಕುಳಿತುಕೊಂಡ್ರೆ ಇಲ್ಲಿ ಮನೆ ಕೆಲಸ ಮಾಡುವವರು ಯಾರು? ನಿನ್ನ ಗಂಡನಿಗೆ ತಿಂಡಿ ರೆಡಿ ಮಾಡಿ ಕೊಡೋರು ಯಾರು? ಕೆಲಸಕ್ಕೆ ಡಬ್ಬಿ ಕೊಡುವವರು ಯಾರು? ಪ್ಲೀಸ್ ಅತ್ತೆ, ಯಾಕೋ ಗೊತ್ತಿಲ್ಲ, ನಾನು ಅವರ ಜೊತೆ 1 ವಾರ ಇರಬೇಕು ಅಂತ ತುಂಬ ಆಸೆ ಆಗ್ತಿದೆ. ನಿನಗೆ ಈ ರೀತಿ ಅನಿಸಿದರೆ ಮದುವೆ ಯಾಕೆ ಆಗಬೇಕಿತ್ತು? ಅವರ ಹತ್ರನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸರಿ ಹೋಗು, ಆದರೆ 1 ವಾರ ಅಲ್ಲ, 2 ದಿನ ಇದ್ಬಿಟ್ಟು ಬಾ. 2 ದಿನ ಅವನು ಹೊರಗೆ ಊಟ ಮಾಡ್ತಾನೆ, ಆದರೆ ಹೆಚ್ಚು ದಿನ ಅಲ್ಲ. ಇನ್ನೊಂದು ವಿಷಯ, ಬರುವಾಗ ವರದಕ್ಷಿಣೆ ಹಣವನ್ನು ತೆಗೆದುಕೊಂಡು ಬಾ. 1 ತಿಂಗಳಲ್ಲಿ ಕೊಡುತ್ತೇನೆ ಅಂತ ಹೇಳಿದರು, ಇನ್ನೂ ಕೊಟ್ಟಿಲ್ಲ. ಬರುವಾಗ ಹಣದೊಂದಿಗೆ ಬಾ, ಇಲ್ಲದಿದ್ದರೆ ನಾನೇ ಹೋಗಿ ಹಣ ಕೇಳಬೇಕಾಗುತ್ತದೆ ಎಂದರು. ಧನಲಕ್ಷ್ಮಿ ಸರಿ ಅಂತ ಹೇಳಿ ಹೋದಳು. ರಾಮಯ್ಯ ಧನಲಕ್ಷ್ಮಿಯನ್ನು ನೋಡಿ, ಮಗಳೇ ಬಂದ್ಯಾ, ಚೆನ್ನಾಗಿದ್ದೀಯಾ ಎಂದು ಕೇಳಿದರು. ಆಗ ಧನಲಕ್ಷ್ಮಿ, ಹಾ ತಾತಯ್ಯ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಆಗ ದೇವಮ್ಮ, ನಾವು ಚೆನ್ನಾಗಿದ್ದೇವೆ. ನಿನ್ನನ್ನು ನೋಡಿ ತುಂಬ ಸಂತೋಷವಾಯಿತು. ಈಗ ನೀನು ಗರ್ಭಿಣಿ ಅನ್ನೋ ವಿಷಯ ಕೇಳಿ ಇನ್ನೂ ಖುಷಿಯಾಯಿತು ಅಂದಾಗ ಅವರ ತಾತಯ್ಯ, ಇದೇನಿದು, ನೀನು ಇಷ್ಟೊಂದು ಸೊರಗಿ ಹೋಗಿದ್ದೀಯಾ? ಅಲ್ಲಿ ಎಲ್ಲರೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಾ ಎಂದು ಕೇಳಿದರು. ಆಗ, ಹ್ಞೂ ತಾತಯ್ಯ, ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಿದ್ದಾರೆ, ನನ್ನ ಬಗ್ಗೆ ಚಿಂತಿಸಬೇಡ ತಾತಯ್ಯ ಎಂದಳು. ಧನಲಕ್ಷ್ಮಿ ಅಜ್ಜಿ ತಾತನ ಮನೆಗೆ ಹೋದಾಗ ಅವರ ಕಣ್ಣುಗಳಲ್ಲಿ ಅವಳನ್ನು ನೋಡಿದ ಸಂತೋಷ ಹೇಳತೀರದಾಗಿತ್ತು. ಧನಲಕ್ಷ್ಮಿ ಕೂಡ ತುಂಬ ಸಂತೋಷವಾಗಿದ್ದಳು. ಕನಿಷ್ಠ 2 ದಿನಗಳಾದರೂ ಅವಳು ಯಾವುದೇ ಮನೆ ಕೆಲಸವಿಲ್ಲದೆ ತುಂಬ ಶಾಂತವಾಗಿದ್ದಳು. ರಾಮಯ್ಯ ಮತ್ತು ದೇವಮ್ಮ ಅವಳನ್ನು 2 ದಿನಗಳವರೆಗೆ ಕಾಲು ನೆಲಕ್ಕೆ ಇಡದಂತೆ ಅವಳಿಗೆ ಇಷ್ಟವಾದ ಅಡುಗೆ ತಿಂಡಿ ಮಾಡಿಕೊಟ್ಟು ನೋಡಿಕೊಂಡರು. ಈಗ ಧನಲಕ್ಷ್ಮಿಗೆ ತನ್ನ ಅತ್ತೆಯ ಕಡೆಯಿಂದ ಫೋನ್ ಬಂತು ಮತ್ತು ಅವಳ ಅತ್ತೆ ಹೇಳಿದಳು, ನೀನು ಬರುವಾಗ ವರದಕ್ಷಿಣೆ ಹಣವನ್ನು ತೆಗೆದುಕೊಂಡು ಬರಬೇಕು ಎಂದು. ಆದರೆ ಧನಲಕ್ಷ್ಮಿ ತಾತ ಅಜ್ಜಿಯ ಬಳಿ ಹಣದ ಬಗ್ಗೆ ಕೇಳಲಿಲ್ಲ, ಏಕೆಂದರೆ ಅವರು ಕೂಡ ಈಗ ತುಂಬ ತೊಂದರೆಯಲ್ಲಿದ್ದಾರೆ ಎಂದು ಅವಳಿಗೆ ತಿಳಿದಿತ್ತು. ಆದ್ದರಿಂದ ಅವಳು ಹಣವನ್ನು ಕೇಳದೆ ಅಲ್ಲಿಂದ ಹೊರಟು ಬಿಟ್ಟಳು. ಇನ್ನು ಅತ್ತೆ ಮನೆಗೆ ಲಕ್ಷ್ಮಿ ಬಂದ ತಕ್ಷಣ, ಯಾಕೆ ಇಷ್ಟೊಂದು ಲೇಟು? ಬೆಳಗ್ಗೆ ಹೊರಡು ಅಂತ ಹೇಳಿದ್ದೆ ಅಲ್ವಾ? ಸರಿ, ಹಣ ತೆಗೆದುಕೊಂಡು ಬಂದ ಎಂದು ಬಂದ ತಕ್ಷಣವೇ ಕೇಳೋದಕ್ಕೆ ಶುರು ಮಾಡಿದರು. ಆಗ ಧನಲಕ್ಷ್ಮಿ, ಅತ್ತೆ, ಅವರು ತುಂಬ ಕಷ್ಟದಲ್ಲಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ನಾನು ಅವರನ್ನು ಹಣ ಕೇಳಲಿಲ್ಲ. ಅತ್ತೆ, ಪಾಪ ಅವರು ತುಂಬ ಕಷ್ಟದಲ್ಲಿದ್ದಾರೆ ಎಂದು ಹೇಳಿದಳು. ಅವರು ಯಾವಾಗಲೂ ಕಷ್ಟದಲ್ಲೇ ಇರ್ತಾರೆ, ಯಾಕಂದರೆ ಅವರ ಬಡತನದ ನಂಟನ್ನು ನಮಗೂ ಅಂಟಿಸಿದ್ದಾರಲ್ಲ. ಅತ್ತೆ, ಅವರಿಗೆ ಕೆಲಸ ಮಾಡೋ ಶಕ್ತಿ ಇಲ್ಲ. ಅವರಿಗೆ ಇದ್ದ ಅಂಗಡಿಯನ್ನು ಹಾಗೆ ಉಳಿಸಿಕೊಂಡಿದ್ದರೆ ಅವರು ಈಗ ಹೇಗಾದರೂ ನಿಮಗೆ ದುಡ್ಡನ್ನು ಕೊಡುತ್ತಿದ್ದರು. ಆದರೆ ಅವರು ನನ್ನ ಮದುವೆಗೆ ಅಂತ ಅಂಗಡಿಯನ್ನು ಮಾರಿಬಿಟ್ಟು ಈಗ ಬರೋ ಪಿಂಚಣಿಯಲ್ಲಿ ಅವರಿಬ್ಬರೂ ಜೀವನ ಮಾಡ್ತಾ ಇದ್ದಾರೆ. ಔಷಧಿಗೂ ಕೂಡ ಅವರ ಬಳಿ ಹಣ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ನಾನು ಅವರನ್ನು ಹೇಗೆ ದುಡ್ಡು ಕೇಳಲಿ? ಅವರು ನನ್ನನ್ನು ತುಂಬ ಕಷ್ಟಪಟ್ಟು ಬೆಳೆಸಿದರು, ಆದರೆ ನಾನು ಅವರಿಗೆ ಅಂತ ಏನು ಮಾಡಲು ಸಾಧ್ಯವಾಗಲಿಲ್ಲ. ನನಗೆ ಕೆಲಸವೂ ಸಿಗುತ್ತಿಲ್ಲ. ಅವರಿಗೆ ಸಹ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳುತ್ತಿದ್ದಾಗಲೇ ಅವಳ ಅತ್ತೆ, ಏನೇ ಹಾಗಂದರೆ ಅರ್ಥ ಏನು? ನೀನೇ ಅವರಿಗೆ ಹೇಳಿಕೊಡ್ತಿದ್ದೀಯಾ ಅಲ್ವೇ? ನಿನ್ನನ್ನು ಅನಾಥ ಪಿಂಡ ಅಂತ ಹೇಳಿದಾಗಲೇ ನಾವು ಒಪ್ಪಿಕೊಳ್ಳದಿದ್ದರೆ ಚೆನ್ನಾಗಿರ್ತಿತ್ತು. ಈಗ ನಾನು ಈ ರೀತಿ ಪರದಾಡುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ದುಡ್ಡು ಇಲ್ಲ ಅಂದರೆ ಆಗೋದಿಲ್ಲ. ನನಗೆ ಈ ವಾರದ ಒಳಗಡೆ ದುಡ್ಡು ಬೇಕು. ಅವರ ಬಳಿ ಅವರು ವಾಸಿಸುತ್ತಿರುವ ಮನೆ ಇದೆ ಅಲ್ವಾ, ಅದನ್ನು ಮಾರಿ ನನಗೆ ಅವರು ಹಣ ಕೊಡಬೇಕು ಅಂದಾಗ, ಅತ್ತೆ, ಮನೆಯನ್ನು ಮಾರಿದರೆ ಅವರಿಬ್ಬರು ಎಲ್ಲಿ ಅಂತ ಹೋಗ್ತಾರೆ? ನನಗೋಸ್ಕರ ಅಂಗಡಿ ಮಾರಿದ್ದಾಯಿತು, ಈಗ ಮನೇನೂ ಮಾರಿ ಅಂತ ಹೇಳಿದರೆ ಈ ವಯಸ್ಸಿನಲ್ಲಿ ಅವರು ಹೇಗೆ ಜೀವನ ಮಾಡ್ತಾರೆ? ಹಾಗಂತ ಅಂದುಕೊಂಡ್ರೆ ನಾವು ರೋಡಿನಲ್ಲಿ ನಿಂತು ಭಿಕ್ಷೆ ಬೇಡಿ ತಿನ್ನಬೇಕಾಗುತ್ತೆ. ಈಗ ಅವರನ್ನು ಪಾಪ ಅಂತ ಅಂದರೆ ನಾಳೆ ನನ್ನ ಮಗಳಿಗೆ ಹಣ ಹೇಗೆ ತರುವುದು?
ನಾನು ನಾಳೆ ಹೋಗಿ ನಿಮ್ಮ ತಾತನನ್ನ ಹಣ ಕೇಳಿ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಸ್ನಾನಕ್ಕೆ ಹೋದಳು. ಆಗ ಲಕ್ಷ್ಮಿ, ಕಿರಣ್, ಪಾಪ ನನ್ನ ತಾತಯ್ಯ, ಅತ್ತೆಗೆ ಅವರ ಮನೆಗೆ ಹೋಗಬೇಡಿ ಎಂದು ಹೇಳಿ ಅವರ ಬಳಿ ನಿಜವಾಗಿ ಹಣ ಇಲ್ಲ ಎಂದು ಗಂಡನ ಬಳಿ ಹೇಳಿದಳು. ಆಗ ಕಿರಣ್, ನೋಡು ಲಕ್ಷ್ಮಿ, ನಾನು ಏನು ಮಾಡೋದಕ್ಕೂ ಸಾಧ್ಯವಿಲ್ಲ, ಅಮ್ಮ ತುಂಬ ಹಠಮಾರಿ ಎಂದು ಹೇಳಿದ. ಆಗ ಕಿರಣ್ನ ಅಜ್ಜಿ ಹೇಳಿದರು, ಅವಳು ಮನುಷ್ಯಳಲ್ಲ, ಹೆಣ್ಣಿನ ರೂಪದಲ್ಲಿರುವ ರಾಕ್ಷಸಿ ಮಗಳೇ. ನನಗೆ ಸೊಸೆಯಾಗಿ ಬಂದು ನನಗೆ ಮತ್ತು ನನ್ನ ಮಗನಿಗೆ ಚಿತ್ರಹಿಂಸೆಗಳನ್ನು ನೀಡಿದ್ಲು ಮತ್ತು ಈಗ ಅವಳು ನಿನಗೆ ಪ್ರತಿದಿನ ಹಿಂಸೆ ಕೊಡುತ್ತಿದ್ದಾಳೆ ಎಂದರು. ಅದರಂತೆ ಅವಳ ಅತ್ತೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ತಾತನ ಮನೆಗೆ ಹೊರಟರು. ಆಗ ಧನಲಕ್ಷ್ಮಿ, ಬೇಡ ಅತ್ತೆ, ನಾನೇ ಹೋಗುತ್ತೇನೆ, ನಾನೇ ಕೇಳುತ್ತೇನೆ, ಪ್ಲೀಸ್ ಅತ್ತೆ, ನೀವು ಹೋಗಬೇಡಿ ಅಂತ ಹೇಳಿ ಅವಳ ಕಾಲನ್ನು ಹಿಡಿದುಕೊಂಡು ಅಳುತ್ತಿದ್ಲು. ಆಗ ಅವಳ ಅತ್ತೆ, ಮೊನ್ನೆ ನಿನ್ನನ್ನು ಅಲ್ಲಿಗೆ ಕಳಿಸಿದಾಗ ನೀನು ಕೇಳಿದ್ದೀಯಾ? ಕೇಳಿಲ್ಲ, ಅದಕ್ಕೆ ನಾನೇ ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋದ್ಲು. ಅವಳು ರಾಮಯ್ಯನ ಮನೆಯನ್ನು ತಲುಪಿದಾಗ ರಾಮಯ್ಯ ಊಟ ಮಾಡುತ್ತಾ ಕುಳಿತಿದ್ದರು. ಆಗ ರಾಮಯ್ಯ ಅವರನ್ನು ನೋಡಿ, ಬನ್ನಿಯಮ್ಮ ಒಳಗಡೆ ಎಂದಾಗ, ನೀವು ಅನ್ನ ತಿನ್ನುತ್ತಿದ್ದೀರಾ, ನಮಗೆ ಹಣ ಕೊಡದೆ ನೀನು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೀಯಾ? ನಮ್ಮ ಹಣ ಕೊಡದೆ ನಿಮಗೆ ಅನ್ನ ತಿನ್ನಲು ಮನಸ್ಸಾದರೂ ಹೇಗೆ ಬರುತ್ತದೆ ಎಂದಳು. ಆಗ ರಾಮಯ್ಯ ಅವರ ಮಾತನ್ನು ಕೇಳುತ್ತಿದ್ದಂತೆ ಅನ್ನದ ತಟ್ಟೆಯನ್ನು ಪಕ್ಕಕ್ಕಿಟ್ಟು ಕೈ ತೊಳೆದುಕೊಂಡರು. ನೋಡಮ್ಮ, ಪರಿಸ್ಥಿತಿ ಚೆನ್ನಾಗಿಲ್ಲ, ಹಣ ಇಲ್ಲದೆ ಊಟ ಮಾಡೋದು ತುಂಬ ಕಷ್ಟ ಆಗಿದೆ, ಹಾಗಾಗಿ ನಾನು ಖಂಡಿತವಾಗಿ ನಿಮ್ಮ ಹಣವನ್ನು ಕೊಡುತ್ತೇನೆ ಎಂದಾಗ, ಹೌದು, ನೀವು ದುಡ್ಡು ಕೊಟ್ಟ ಹಾಗೆ, ಅಲ್ಲಿ ಅವಳು ನಾಟಕ ಆಡ್ತಾಳೆ ಹಣ ಕೊಡಬೇಕಾಗುತ್ತೆ ಅಂತ, ಇಲ್ಲಿ ನೀವು ನಾಟಕ ಮಾಡ್ತೀರಾ? ಅಯ್ಯೋ ಇಲ್ಲಮ್ಮ, ಖಂಡಿತವಾಗಿ ಕೊಡುತ್ತೇನೆ ತಾಯಿ, ಸ್ವಲ್ಪ ಕಾಲಾವಕಾಶ ಬೇಕು ಎಂದಾಗ, ನನಗೆ ವಾರದ ಒಳಗಡೆ ದುಡ್ಡು ಬೇಕು, ಇಲ್ಲ ಅಂತ ಅಂದರೆ ನಿಮ್ಮ ಮೊಮ್ಮಗಳನ್ನು ನಿಮ್ಮ ಮನೆಗೆ ಕಳಿಸಬೇಕಾಗುತ್ತದೆ, ಜೊತೆಗೆ ಡಿವೋರ್ಸ್ ಕೊಟ್ಟು ಕಳಿಸಬೇಕಾಗುತ್ತದೆ ಎಂದಳು. ಅಯ್ಯೋ, ಆ ಕೆಲಸ ಮಾಡಬೇಡ ತಾಯಿ, ಅವಳು ಈಗ ಸಂತೋಷವಾಗಿ ಇರಬೇಕು, ಒಂದು ವಾರದೊಳಗೆ ಹೇಗೆ ದುಡ್ಡು ಹೊಂದಿಸ್ಲಿ, ಕನಿಷ್ಠ ಪಕ್ಷ ಒಂದು ತಿಂಗಳಾದರೂ ಸಮಯ ಕೊಡಮ್ಮ, ಹೇಗಾದರೂ ಮಾಡಿ ನಿನಗೆ ಹಣವನ್ನು ಕಳಿಸುತ್ತೇನೆ ಎಂದಾಗ, ಅಷ್ಟೆಲ್ಲ ಸಮಯ ಇಲ್ಲ, ವಾರ ಅಂದರೆ ವಾರದ ಒಳಗಡೆ ಬೇಕು, ಅಷ್ಟಕ್ಕೂ ಈ ಮನೆ ನಿಂದೆ ತಾನೆ, ಅದನ್ನು ಮಾರಿಯಾದರೂ ನನಗೆ ದುಡ್ಡು ಕೊಡಿ, ಒಂದು ವಾರದೊಳಗೆ ಹಣ ಕೊಡಲಿಲ್ಲ ಅಂದರೆ ನಾನು ಹೇಳಿದ ಹಾಗೆ ಮಾಡಬೇಕಾಗುತ್ತದೆ. ಆಗ ರಾಮಯ್ಯ, ಮನೆ ಮಾರಿನಾ? ಆಗಲಿ ತಾಯಿ, ನನ್ನ ಧನಲಕ್ಷ್ಮಿಗಿಂತ ನಮಗೆ ಯಾವುದೂ ಹೆಚ್ಚಿಲ್ಲ, ನಾವು ಮನೆಯನ್ನು ಮಾರಿ ನಿಮಗೆ ದುಡ್ಡು ಕೊಡುತ್ತೇವೆ, ಆದರೆ ನೀವು ಅವಳನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳಿ, ಅವಳ ಹೊಟ್ಟೆಯಲ್ಲಿ ಈಗ ಮಗು ಬೆಳೆಯುತ್ತಿದೆ ಅಂತ ಹೇಳುತ್ತಾರೆ. ಆಗ ಅವಳು, ಸರಿ, ನಾನೀಗ ಹೊರಡುತ್ತೇನೆ ಎಂದಾಗ ರಾಮಯ್ಯ, ಆದರೆ ಒಂದು ವಿಷಯ ತಾಯಿ, ಈ ವಿಷಯನ ನೀವು ಧನಲಕ್ಷ್ಮಿ ಹತ್ತಿರ ಹೇಳಕೂಡದು, ಮನೆ ಮಾರಿ ದುಡ್ಡು ಕೊಡ್ತಿರೋ ವಿಷಯ ಅವಳಿಗೆ ತಿಳಿಯಬಾರದು ಅಂತ ಹೇಳುತ್ತಾನೆ. ಆಗ ಬೀಗತಿ ರತ್ನಮ್ಮ ಸರಿ ಎಂದು ಒಪ್ಪಿಕೊಳ್ಳುತ್ತಾಳೆ. ಪಾಪ ರಾಮಯ್ಯ ಮತ್ತು ದೇವಮ್ಮ ತುಂಬ ಬಾಧೆಪಟ್ಟುಕೊಂಡರು. ಇನ್ನು ಇತ್ತ ಮನೆಗೆ ಬಂದ ಅತ್ತೆನ ಧನಲಕ್ಷ್ಮಿ ಕೇಳಿದಳು, ಏನಾಯಿತು ಅತ್ತೆ ಎಂದು. ಆದರೆ ಅವಳ ಅತ್ತೆ ಏನನ್ನೂ ಹೇಳುವುದಿಲ್ಲ. ನಂತರ ಧನಲಕ್ಷ್ಮಿ ತನ್ನ ತಾತಯ್ಯನಿಗೆ ಫೋನ್ ಮಾಡಿದಳು. ಆಗ ಅವರ ತಾತಯ್ಯ, ಇಲ್ಲ ಮಗಳೇ, 1 ತಿಂಗಳು ಸಮಯ ತೆಗೆದುಕೊಂಡಿದ್ದೇನೆ, ಅಷ್ಟರಲ್ಲಿ ಹೇಗಾದರೂ ಮಾಡಿ ಆ ಹಣವನ್ನು ಕೊಡುತ್ತೇನೆ ಎಂದು ಹೇಳಿ ಫೋನ್ ಇಟ್ಟರು. ಆಗ ರಾಮಯ್ಯ, ಈ ಮನೆ ಮಾರಬೇಕಾದರೆ ಧನಲಕ್ಷ್ಮಿಯ ಸಹಿ ಕೂಡ ಬೇಕಲ್ಲವೇ? ಅದು ಅವಳಿಗೆ ತಿಳಿದರೆ ಮಾರೋದಕ್ಕೆ ಬಿಡೋದಿಲ್ಲ. ಇನ್ನು ಧನಲಕ್ಷ್ಮಿ ಅತ್ತೆ ಕೊಟ್ಟಿದ್ದ ಸಮಯ ಕೂಡ ಹತ್ತಿರ ಬರುತ್ತಿದೆ ಎಂದು ಆಲೋಚಿಸುತ್ತಾ ರಾಮಯ್ಯ ನಿದ್ದೆಗೆ ಜಾರಿದರು. ಅವರು ಈ ವಿಷಯವನ್ನು ಹೆಚ್ಚಾಗಿ ಮನಸ್ಸಿಗೆ ತೆಗೆದುಕೊಂಡಿದ್ದರಿಂದ ಆಲೋಚನೆಗಳು ಹೆಚ್ಚಾದಂತೆ ಅವರು ಮಲಗಿದ್ದಾಗಲೇ ಹೃದಯಾಘಾತದಿಂದ ತೀರಿಕೊಂಡಿದ್ದರು. ಅದನ್ನು ತಿಳಿದಾಗ ಲಕ್ಷ್ಮಿ ಹೃದಯ ವಿದ್ರಾವಕವಾಗಿ ಕಿರುಚುತ್ತಾ ಅಳುತ್ತಾಳೆ. ರಾಮಯ್ಯನ ಅಂತ್ಯಕ್ರಿಯೆಯ ನಂತರ ಧನಲಕ್ಷ್ಮಿಯನ್ನು ಅವರ ಅತ್ತೆ ಮನೆಯವರು ಅಲ್ಲಿ ಬಿಟ್ಟು ಹೋದರು. ರಾತ್ರಿ ಆದಾಗ ಧನಲಕ್ಷ್ಮಿ ಅಜ್ಜಿ ಹತ್ತಿರ ಕೇಳಿದಳು, ತಾತಯ್ಯನಿಗೆ ಈ ರೀತಿ ಆಗಲು ಕಾರಣವೇನು ಎಂದು. ಆದರೆ ಅಜ್ಜಿ ಏನನ್ನೂ ಹೇಳಲಿಲ್ಲ. ಆಗ ಧನಲಕ್ಷ್ಮಿಗೆ ಅರ್ಥವಾಯಿತು, ಇದೆಲ್ಲ ನನ್ನ ಅತ್ತೆಯ ಕಾರಣದಿಂದಲೇ ಆಗಿರುವುದು ಎಂದು. ಅದೇ ಸಮಯದಲ್ಲಿ ಧನಲಕ್ಷ್ಮಿಗೆ ಹೆರಿಗೆಯ ನೋವು ಶುರುವಾಯಿತು. ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಲಾಯಿತು. ನಂತರ ಅವಳಿಗೆ ಅವಳಿ ಮಕ್ಕಳು ಜನಿಸಿದವು, 1 ಗಂಡು 1 ಹೆಣ್ಣು. ನಂತರ ಒಳ್ಳೆಯ ದಿನವನ್ನು ನೋಡಿ ಅವಳ ಗಂಡ ಮನೆಗೆ ಕರೆದುಕೊಂಡು ಹೋದನು. ಮನೆಗೆ ಬಂದ ಕ್ಷಣದಿಂದ ಅವಳ ಅತ್ತೆ ದಿನಪೂರ್ತಿ ಬೈದುಕೊಂಡೇ ಓಡಾಡುತ್ತಿದ್ದಳು. ದುಡ್ಡು ಕೊಡದೆ ಸತ್ತು ಹೋದ ಮುದುಕ, ಈಗ ನನ್ನ ಮಗ ಕೂಡ ನನ್ನ ಬಳಿ ಇರುವ ದುಡ್ಡನ್ನೆಲ್ಲ ತೆಗೆದುಕೊಂಡು ಖರ್ಚು ಮಾಡುತ್ತಿದ್ದಾನೆ, ಆದರೆ ದುಡ್ಡು ಮಾತ್ರ ಬರುತ್ತಿಲ್ಲ, ನಮ್ಮ ಹಣವೇ ಹೊರಗೆ ಹೋಗಿ ಖರ್ಚಾಗುತ್ತಿದೆ ಎಂದು ದಿನಪೂರ್ತಿ ಬೈಯುತ್ತಿದ್ದರು. ಆದರೆ ಧನಲಕ್ಷ್ಮಿ ಇದು ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಎಲ್ಲವನ್ನ ನಿರ್ಲಕ್ಷಿಸಿ ಅವಳ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಮನೆಯ ಕೆಲಸವನ್ನೆಲ್ಲ ಮಾಡುತ್ತಿದ್ದಳು. ಈಗ ಧನಲಕ್ಷ್ಮಿಗೆ ಕೆಲಸ ಕೂಡ ಸಿಕ್ಕಿತು. ಅವಳಿಗೆ ಅದರಿಂದ ತುಂಬ ಸಂತೋಷವಾಯಿತು. ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ರಿಸೀವ್ ಮಾಡಿ ಮಾತನಾಡಿದಾಗ ಆ ಕಡೆಯಿಂದ ನಿಮ್ಮ ಅಜ್ಜಿಗೆ ತುಂಬ ಹುಷಾರಿಲ್ಲ ಅಂತ ಹೇಳಿದರು. ಅದನ್ನು ಕೇಳಿದ ತಕ್ಷಣವೇ ಅವಳು ಮನೆಯಿಂದ ಹೊರಟಳು. ಅಜ್ಜಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ಅವರ ಆರೋಗ್ಯವನ್ನು ತೋರಿಸಿಕೊಂಡು ಸೀದಾ ಅವಳ ಗಂಡನ ಮನೆಗೆ ಕರೆದುಕೊಂಡು ಬಂದಳು. ಆಗ ಅವಳ ಅತ್ತೆ, ಏನೇ
ಇವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಎಂದು ಕೇಳಿದರು. ಆಗ ಧನಲಕ್ಷ್ಮಿ, ಅತ್ತೆ, ಅಜ್ಜಿಯನ್ನು ಇನ್ನು ಮುಂದೆ ನಮ್ಮ ಮನೆಯಲ್ಲಿಯೇ ಇಟ್ಟುಕೊಳ್ಳೋಣ. ಪಾಪ ಈ ವಯಸ್ಸಲ್ಲಿ ಒಬ್ಬರೇ ಹೇಗೆ ಜೀವನ ಮಾಡ್ತಾರೆ, ಅದಕ್ಕಾಗಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಹೇಳುತ್ತಾಳೆ. ಏನೇ, ನಿನಗೆ ಊಟ ಆಗ್ತಿರೋದೇ ದಂಡ, ಅದು ಅಲ್ಲದೆ ಈ ವಯಸ್ಸಾಗಿರೋ ಮುದಿ ಗೂಬೆಗೂ ಇನ್ನು ಮುಂದೆ ಹಾಕಬೇಕಾ ಎಂದು ಹೇಳಿದಾಗ, ಅತ್ತೆ ಸ್ವಲ್ಪ ನೋಡಿಕೊಂಡು ಮಾತಾಡಿ ಎಂದಳು. ಏನೇ ಇಷ್ಟೊಂದು ಮಾತಾಡ್ತಾ ಇದ್ದೀಯಾ ಅಂದಾಗ, ಅತ್ತೆ ಈಗ ನಿಮಗೆ ದುಡ್ಡು ತಾನೇ ಬೇಕು, ನಾನು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀನಿ ಅಂದಾಗ, ನೀನು ಕೆಲಸಕ್ಕೆ ಅಂತ ಹೊರಗಡೆ ಹೋದರೆ ಮನೆಯಲ್ಲಿ ಕೆಲಸ ಯಾರು ಮಾಡ್ತಾರೆ? ನಾನು ಈ ಮುದುಕಿಗೆ ಅಡುಗೆ ಮಾಡಿಕೊಂಡು ಇರೋ ಅಂಥ ಅವಶ್ಯಕತೆ ಇಲ್ಲ. ಆಗ ಕಿರಣ್ ತಂಗಿ ಸುಷ್ಮಾ, ಏನಮ್ಮ ಯಾವಾಗ ನೋಡಿದ್ರೂ ಅತ್ತಿಗೆನ ಏನಾದರೂ ಬೈತಾನೆ ಇರ್ತೀಯ ಅಂದಾಗ, ಅದೇ ಸಮಯಕ್ಕೆ ಕಿರಣ್ ಕೂಡ, ಹೌದಮ್ಮ, ಪಾಪ ಅಜ್ಜಿ ಅಲ್ಲಿ ಒಬ್ಬರೇ ಹೇಗಿರ್ತಾರೆ, ಅವರಿಗೆ ನಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಎಂದು ಹೇಳುತ್ತಾನೆ. ಆಗ ಅವನ ತಾಯಿ, ಓಹೋ, ನನಗೆ ಎದುರುಗಡೆ ನಿಂತು ಇಬ್ಬರು ಮಕ್ಕಳು ಉತ್ತರ ಕೊಡ್ತಿದ್ದೀರಾ? ಯಾವತ್ತು ನನ್ನ ಎದುರಿಗೆ ನಿಂತು ಮಾತಾಡದೆ ಇದ್ದವರು ಇವತ್ತು ನನಗೆ ಬುದ್ಧಿ ಹೇಳ್ತಿದ್ದೀರಾ? ನಾನು ಈ ಮನೆಯಲ್ಲಿ ಇರೋದಿಲ್ಲ, ನಾನು ಸತ್ತು ಹೋಗ್ತೇನೆ ಎಂದು ಹೇಳುತ್ತಾರೆ ಅವನ ತಾಯಿ. ಆಗ ಧನಲಕ್ಷ್ಮಿ, ಅತ್ತೆ ಈಗ ನಾನು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡಿಟ್ಟು ಕೆಲಸಕ್ಕೆ ಹೋಗ್ತೀನಿ, ಮತ್ತೆ ಅಲ್ಲಿಂದ ಬಂದು ಕೆಲಸನ ನಾನೇ ಮಾಡ್ತೀನಿ, ಈಗ ನಿಮಗೆ ಸರಿನಾ ಅಂತ ಕೇಳಿದಾಗ, ಅದೆಲ್ಲ ಮಾಡ್ತೀನಿ ಅಂತ ನೀನೇ ಹೇಳ್ತಿರೋವಾಗ ನಾನ್ಯಾಕೆ ಬೇಡ ಅಂತ ಹೇಳಿ, ಮುದುಕಿ ಜೊತೆಗೆ ಇನ್ನೂ 10 ಜನನ ಕರ್ಕೊಂಡು ಬಂದರೂ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಆ ದಿನದಿಂದ ಧನಲಕ್ಷ್ಮಿಗೆ ಆ ಮನೆಯಲ್ಲಿ ಕಷ್ಟ ಇನ್ನೂ ಹೆಚ್ಚಾಯಿತು. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಮಾಡಿ, ಅಡುಗೆ ಮಾಡಿ, ಮಕ್ಕಳನ್ನು ನೋಡಿ, ಎಲ್ಲರಿಗೂ ಅವರವರ ಕೆಲಸ ಮಾಡಿಟ್ಟು ಕೆಲಸಕ್ಕೆ ಹೋಗುತ್ತಿದ್ದಳು. ಮನೆಗೆ ಬಂದು ಮತ್ತೆ ಕೆಲಸ ಮಾಡುತ್ತಿದ್ಲು. ಧನಲಕ್ಷ್ಮಿ ಆಫೀಸಿನಿಂದ ಮನೆಗೆ ಬರುವವರೆಗೂ ಅವರ ಅಜ್ಜಿ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಧನಲಕ್ಷ್ಮಿ ಅತ್ತೆ ಕನಿಷ್ಠ ಪಕ್ಷ ಅಡುಗೆ ಕೂಡ ಮಾಡ್ತಿರ್ಲಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ಕಿರಣ್ ಕೂಡ ತನ್ನ ತಾಯಿಯ ತಪ್ಪನ್ನು ತಪ್ಪು ಎಂದು ಹೇಳೋದಿಲ್ಲ. ಹೀಗೆ 4 ವರ್ಷ ಕಳೆದು ಹೋದವು. ಮಕ್ಕಳು ಈಗ ಶಾಲೆಗೆ ಹೋಗುತ್ತಿದ್ದರು. ಒಂದು ದಿನದಲ್ಲಿ ಅವಳು ಎಷ್ಟು ಕಷ್ಟಪಡುತ್ತಿದ್ದಳು ಅಂದರೆ ಅಷ್ಟಿಷ್ಟಲ್ಲ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಅಡುಗೆ ಪಾತ್ರೆಗಳನ್ನು ತೊಳೆದು ಕಸ ಗುಡಿಸಿ ಅಡುಗೆಗೆ ರೆಡಿ ಮಾಡ್ತಿದ್ಲು. ಅಷ್ಟೊತ್ತಿಗಾಗಲೇ 6:30 ಆಗಿತ್ತು. ಆಗ ಅವಳ ಅತ್ತೆ ಎದ್ದು ಬಂದು, ಏನೇ ಟೀ ಮಾಡಿಲ್ವಾ ಅಂತ ಕೇಳ್ತಿದ್ರು. ಆಗ ಧನಲಕ್ಷ್ಮಿ, ಅತ್ತೆ ಈಗ ಮಾಡ್ತಿದ್ದೇನೆ. ಟೀ ಮಾಡಿ ತನ್ನ ಅತ್ತೆಗೆ ಕೊಟ್ಟು ಟಿಫನ್ ರೆಡಿ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಸ್ಕೂಲ್ಗೆ ರೆಡಿ ಮಾಡಬೇಕಿತ್ತು. ಆಗ ಅವಳ ಮಾವ, ಏನಮ್ಮ ಧನಲಕ್ಷ್ಮಿ, ಟಿಫನ್ ರೆಡಿ ಆಯಿತಾ? ಆಗಿದ್ರೆ ತೆಗೆದುಕೊಂಡು ಬಾ ಅಂತ ಕೇಳ್ತಾರೆ. ಹಾಂ ಮಾವಯ್ಯ, ತಗೊಂಡು ಬರ್ತಾ ಇದ್ದೀನಿ. ಆಗ ಅವಳ ಮಗಳು, ಅಮ್ಮ ನನಗೆ ಶೂ ಹಾಕು ಅಂತ ಕರೆದ್ಲು. ನಂತರ ಅವಳು ಮಕ್ಕಳಿಗೂ ಶೂ ಹಾಕಿ ಲಂಚ್ ಬ್ಯಾಗ್ ರೆಡಿ ಮಾಡಿಕೊಟ್ಲು. ಆಗ ಅವಳ ಅಜ್ಜಿ, ಮಗ ಟೀ ಇದ್ರೆ ಸ್ವಲ್ಪ ಕೊಡಮ್ಮ ಅಂತ ಕೇಳಿದ್ರು. ಸರಿ ಅಜ್ಜಿ, ತೆಗೆದುಕೊಂಡು ಬರ್ತೇನೆ. ಆಗ ಅವಳ ಗಂಡ, ಲಕ್ಷ್ಮಿ ನನ್ನ ಬಟ್ಟೆಗಳನ್ನು ಎಲ್ಲಿ ಇಟ್ಟಿದ್ದೀಯಾ? ಯಾವಾಗ ಸ್ನಾನಕ್ಕೆ ಹೋದರೂ ಬಟ್ಟೆ ರೆಡಿ ಮಾಡಿ ಇಡಲ್ಲ ನೀನು. ಸ್ಕೂಲ್ ಬಸ್ ಬರ್ತಿದೆ ನೋಡಿ, ನಿಮ್ಮ ಡ್ರೆಸ್ ಇಲ್ಲಿಟ್ಟಿದ್ದೀನಿ. ಈಗ ನಾನು ಮಕ್ಕಳನ್ನು ಬಸ್ಸಿಗೆ ಹತ್ತಿಸಿ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು ಅಂತ ಹೇಳಿದಾಗ, ಏನು ಇನ್ನೂ ಅಡುಗೆ ಮಾಡಿಲ್ವಾ? ನನಗೆ ಟೈಮ್ ಆಗ್ತಾ ಇದೆ ಅಂದಾಗ ಲಕ್ಷ್ಮಿ ಹೇಳ್ತಾಳೆ, 2 ನಿಮಿಷ ಒಗ್ಗರಣೆ ಹಾಕಿದರೆ ಅಡುಗೆ ಪೂರ್ತಿ ರೆಡಿಯಾಗುತ್ತೆ. ಅದೇ ಸಮಯಕ್ಕೆ ನಾದಿನಿ ಮೋಕ್ಷ, ಅತ್ತಿಗೆ ನನ್ನ ಎಕ್ಸಾಮ್ ಪ್ಯಾಡ್ ಎಲ್ಲಿದೆ? ಅಯ್ಯೋ ಮೋಕ್ಷ, ಅದು ಟೀಪೈ ಕೆಳಗಡೆ ಇದೆ ನೋಡು. ನೀನು ನಿನ್ನ ವಸ್ತುಗಳನ್ನೆಲ್ಲ ನಿನ್ನ ಹತ್ರನೇ ಇಟ್ಕೋಬೇಕಲ್ವಾ? ಸರಿ ಮೋಕ್ಷ, ನೀನು ಏನೂ ಅಂದ್ಕೊಳ್ಳಲ್ಲ ಅಂದರೆ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. 5 ನಿಮಿಷ ಬಿಟ್ಟು ಆ ಸಾಂಬಾರನ್ನ ಆಫ್ ಮಾಡಿಬಿಡು. ನಾನು ಸ್ನಾನ ಮಾಡಿ ಸ್ವಲ್ಪ ರೆಡಿ ಆಗ್ತೀನಿ, ಆಫೀಸ್ಗೆ ಟೈಮ್ ಆಗ್ತಿದೆ. ಸ್ನಾನ ಮಾಡ್ಕೊಂಡು ಬಂದು ಎಲ್ಲರಿಗೂ ಲಂಚ್ ಬಾಕ್ಸ್ ರೆಡಿ ಮಾಡಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ, ಗಂಡನಿಗೆ ಬಾಕ್ಸ್ ಕೊಟ್ಟು ಆಫೀಸಿಗೆ ಕಳಿಸಿ, ಮೋಕ್ಷಾಳನ್ನು ಕಾಲೇಜ್ಗೆ ಕಳಿಸಿ, ಅಜ್ಜಿಗೆ ಊಟ ಇಟ್ಟು ಎಲ್ಲರ ಕೆಲಸ ಮುಗಿಸಿ ನಂತರ ಆಫೀಸ್ಗೆ ಹೋದ್ಲು. ಆಫೀಸಿನಲ್ಲಿ ಮ್ಯಾನೇಜರ್, ಏನಮ್ಮ ಇವತ್ತು ಕೂಡ ಅರ್ಧ ಗಂಟೆ ಲೇಟಾಗಿ ಬಂದಿದ್ಯಾ? ದಿನ ಇದೇ ರೀತಿ ಆದರೆ ಕಷ್ಟ. ಏನೋ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯಾ ಅಂತ ಬಿಡ್ತಾ ಇದ್ದೀನಿ. ಬೇರೆ ಯಾರಾದರೂ ಈ ತಪ್ಪು ಮಾಡಿದರೆ ಮನೆಗೆ ಕಳಿಸಿಬಿಡ್ತಿದ್ದೆ ಎಂದರು. ಆಗ ಧನಲಕ್ಷ್ಮಿ, ಸಾರಿ ಸರ್ ಎಂದು ಹೇಳಿ ಆಫೀಸಿನಲ್ಲಿ ಅವಳ ಫ್ರೆಂಡ್ಗಳ ಜೊತೆ ಕೆಲಸ ಮಾಡುತ್ತಾ ಹರಟೆ ಹೊಡೆಯುತ್ತಾ ಸಾಯಂಕಾಲ ಕೆಲಸ ಮುಗಿಸಿಕೊಂಡು ಹೊರಟು ಮನೆಗೆ ಬೇಕಾದ ವಸ್ತುಗಳನ್ನು ಬರುವಾಗ ಮಾರ್ಕೆಟ್ನಲ್ಲಿ ತೆಗೆದುಕೊಂಡು ಮನೆಗೆ ಹೋದಳು. ಮತ್ತೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಅತ್ತೆ, ಮಾವ, ನಾದಿನಿ, ಗಂಡ, ಮಕ್ಕಳಿಗೆಲ್ಲ ಊಟ ಕೊಟ್ಟು ನಂತರ ಅವಳು ಊಟ ಮಾಡಿ ಪಾತ್ರೆಗಳನ್ನು ತೊಳೆದು ಇಟ್ಲು. ನಂತರ ಯಪ್ಪ ಸಾಕಾಯಿತು, ಸ್ವಲ್ಪ ಮಲಗಿಕೊಳ್ಳೋಣ ಅಂತ ಮಲಗುತ್ತಾಳೆ. ಆಗ ಕಿರಣ್ ಲಕ್ಷ್ಮಿ ಅಂತ ಹೇಳಿ ಅವಳನ್ನು ಎಳೆದು ತಬ್ಬಿಕೊಳ್ಳುತ್ತಾನೆ. ಆಗ ಲಕ್ಷ್ಮಿ, ಕಿರಣ್ ನನಗೆ ಈಗ ತುಂಬ ಸುಸ್ತಾಗಿದೆ, ನಿದ್ದೆ ಕೂಡ ಬರ್ತಿದೆ, ಬೆಳಗ್ಗೆ ಬೇಗ ಏಳಬೇಕು, ನಾಳೆ ನೋಡೋಣ ಅಂತ ಹೇಳ್ತಾಳೆ. ಆಗ ಕಿರಣ್ ಹೊಟ್ಟೆ ಹಸಿವಾಗ ಊಟ ಕೇಳಿದ್ರೆ ನೀನು ನಾಳೆ ಮಾಡು ಅಂತ ಹೇಳ್ತಾ ಇದ್ದೀಯಾ ಅಂತ ಹೇಳಿದ. ಆಗ ನಾನು ಮನಸ್ಸಿಲ್ಲದಿದ್ದರೂ ನನ್ನ ಗಂಡನಿಗೆ ತೃಪ್ತಿಪಡಿಸಬೇಕಿತ್ತು. ಅವನ ಆಸೆಯನ್ನು ಪೂರೈಸಿಕೊಂಡು ಮಲಗಿದ ನಂತರ ಅವಳು ಮಲಗಿದಳು.
ಬೆಳಗ್ಗೆ ಬೇಗ ಎದ್ದು ಮತ್ತೆ ಅದೇ ಮನೆ ಕೆಲಸ, ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾದಳು. ಕಿರಣ್ ಬಳಿ ಹೇಳಿದಳು, ನನಗೆ ಇತ್ತೀಚೆಗೆ ತುಂಬ ಸುಸ್ತಾಗ್ತಿದೆ. ಹಾಗಾಗಿ ನಾನು ನಿಮ್ಮ ಹತ್ರ ಒಂದು ವಿಷಯನ ಹೇಳಬೇಕು. ನೋಡಿ ಕಿರಣ್, ನಾವು ಇಬ್ಬರು ಸಂಪಾದನೆ ಮಾಡ್ತಾ ಇದ್ದೀವಿ. ಒಬ್ಬಳೇ ಎಲ್ಲ ಕೆಲಸವನ್ನು ಮಾಡೋದು ತುಂಬ ಕಷ್ಟ. ಅದಕ್ಕೆ ಒಬ್ಬರು ಮನೆ ಕೆಲಸದವಳನ್ನು ಇಟ್ಟುಕೊಳ್ಳೋಣ ಅಂತ ಕೇಳ್ತಾಳೆ. ಕಿರಣ್ ಕೂಡ ಅದಕ್ಕೆ ಸರಿ ಅಂತ ಒಪ್ಪಿಕೊಳ್ತಾನೆ. ಆಗ ಲಕ್ಷ್ಮಿ ತನ್ನ ಅತ್ತೆಯ ಬಳಿ ಈ ವಿಷಯವನ್ನು ಹೇಳ್ತಾಳೆ. ಆಗ ಅವಳ ಅತ್ತೆ, ಏನೂ ಅವಶ್ಯಕತೆ ಇಲ್ಲ, ಅವಳಿಗೆ ಬೇರೆ ಸುಮ್ಮನೆ ದುಡ್ಡು ಕೊಡಬೇಕು ಅಂತ ಹೇಳಿ ಬೇಡ ಅಂತಾಳೆ. ಆನಂತರ ಲಕ್ಷ್ಮಿ ಕೂಡ ಮನೆಯಲ್ಲಿ ಅದರ ಬಗ್ಗೆ ಮಾತನಾಡಲಿಲ್ಲ. ಇನ್ನು ಮನೆಯಲ್ಲಿ ಕಿರಣ್ ತಂಗಿ ಮೋಕ್ಷಳ ಮದುವೆ ಫಿಕ್ಸ್ ಆಗಿತ್ತು. ಅವಳ ಮದುವೆಯನ್ನು ಕೂಡ ಮಾಡಿ ಕಳಿಸಿಕೊಟ್ಟರು. ಆಗ ಒಂದು ದಿನ ಮೋಕ್ಷ ತವರು ಮನೆಗೆ ಬಂದಾಗ ತನ್ನ ತಾಯಿಯ ಬಳಿ ಹೇಳಿದಳು, ನಾನು ಹೋಗಿರುವ ಮನೆ ಕೂಡ ಇದೇ ರೀತಿ ಇದೆ ಎಂದು. ಮೋಕ್ಷಳ ತಾಯಿ, ಅಯ್ಯೋ, ನನ್ನ ಮಗಳು ಆ ಮನೆಯಲ್ಲಿ ಎಷ್ಟು ಕಷ್ಟಪಡಬೇಕು ಅಂತ ಬಾಧೆಪಟ್ಟಳು. ಆ ದಿನ ಧನಲಕ್ಷ್ಮಿ ಕೆಲಸದ ಒತ್ತಡದಿಂದ ತುಂಬ ಸುಸ್ತಾಗಿ ಮನೆಗೆ ಬಂದು ಮಲಗಿಕೊಂಡಳು. ಕಿರಣ್ ಎಂದಿನಂತೆ ಅವಳ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ಲೈಂಗಿಕ ಬಯಕೆಗಳನ್ನು ಪೂರೈಸಿಕೊಳ್ಳಲು ಅವಳನ್ನು ತನ್ನೆಡೆ ಎಳೆದುಕೊಂಡನು. ಆಗ ಲಕ್ಷ್ಮಿ ತುಂಬ ಕೋಪಗೊಂಡು ಬೇಸರದಿಂದ ಅವನನ್ನು ದೂರ ತಳ್ಳಿದಳು. ಆ ಕೋಪಕ್ಕೆ ಕಿರಣ್ ಲಕ್ಷ್ಮಿಯ ಕೆನ್ನೆಗೆ ಬಾರಿಸಿದ. ಆಗ ಧನಲಕ್ಷ್ಮಿ ಆ ಏಟಿಗೆ ಜೋರಾಗಿ ಕಿರುಚಿದಳು. ಆಗ ಅವಳ ಅತ್ತೆ ಕೂಡ ಧನಲಕ್ಷ್ಮಿಯ ಮೇಲೆ ಕೋಪದಿಂದ ಬೈಯುತ್ತಿದ್ದಳು. ಆಗ ಧನಲಕ್ಷ್ಮಿ ತಾನು ಪ್ರತಿನಿತ್ಯ ಎದುರಿಸುತ್ತಿರುವ ಒಂದೊಂದು ಕಷ್ಟಗಳ ಬಗ್ಗೆ ಕಣ್ಣೀರು ಹಾಕಿ ಹೇಳಿದಳು. ಅದನ್ನು ಕೇಳಿದ ಕಿರಣ್ ಮನಸ್ಸು ಮತ್ತು ಹೃದಯ ಕರಗಿತು. ಅವನು ಅವಳ ಕಷ್ಟವನ್ನು ಗುರುತಿಸುವ ಬದಲು ನಾನು ನನ್ನ ಸ್ವಂತ ಇಚ್ಛೆಯ ಬಗ್ಗೆ ಮತ್ತು ನನ್ನ ಸಂತೋಷದ ಬಗ್ಗೆ ಯೋಚಿಸುತ್ತಿದ್ದೇನೆ ಎಂದು ಅವನು ಅಂದುಕೊಂಡನು. ಆಗ ಅವಳ ಅತ್ತೆ ಕೂಡ ಲಕ್ಷ್ಮಿ ಹೇಳುತ್ತಿದ್ದನ್ನು ಕೇಳಿಸಿಕೊಂಡು ತನ್ನ ಮಗಳನ್ನು ನೆನೆಸಿಕೊಂಡಳು ಮತ್ತು ಹೇಳಿದಳು, ಲಕ್ಷ್ಮಿ, ಯಾವಾಗಲೂ ನಾನು ನನ್ನ ಸ್ವಾರ್ಥ ಮತ್ತು ದುಡ್ಡು ಅಂತಾನೆ ಆಲೋಚನೆ ಮಾಡಿದೆ ಮತ್ತು ನಿನ್ನ ಕಷ್ಟಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡಿಬಿಟ್ಟೆ. ಇಂದು ಅದೆಲ್ಲ ನನ್ನ ಮಗಳಿಗೆ ಶಾಪವಾಗಿ ಅವಳ ಜೀವನದಲ್ಲಿ ಪರಿಣಾಮ ಬೀರುತ್ತಿದೆ. ನೀನು ನಿನ್ನ ನೋವನ್ನು ಹೇಳುತ್ತಿರುವಾಗ ನಾನು ಎಷ್ಟು ದಾರುಣವಾಗಿ ನಿನ್ನನ್ನು ನೋಡಿಕೊಂಡೆ ಅಂತ ನನಗೆ ಅರ್ಥ ಆಗ್ತಿದೆ ಎಂದು ಅವಳ ಅತ್ತೆ ಹೇಳಿದಳು. ಆಗ ಕಿರಣ್, ಹೌದು, ನಾನು ಕೂಡ ಒಬ್ಬ ಗಂಡನಾಗಿ ನಿನ್ನ ಕಷ್ಟ ಸುಖದಲ್ಲಿ ಪಾಲು ಹಂಚಿಕೊಳ್ಳಲಿಲ್ಲ. ನನಗೇನು ಬೇಕು ಅದನ್ನು ಮಾತ್ರ ಕೇಳಿದೆ. ನಿನಗೆ ಏನು ಬೇಕು ಅಂತ ನಾನು ಯಾವತ್ತೂ ಕೇಳಲಿಲ್ಲ. ನನ್ನನ್ನು ಕೂಡ ಕ್ಷಮಿಸಿಬಿಡು ಲಕ್ಷ್ಮಿ ಎಂದನು. ಆಗ ಅವಳತ್ತೆ, ನೋಡಮ್ಮ ಲಕ್ಷ್ಮಿ, ನೀನು ಇವತ್ತಿನಿಂದ ಮನೆಯ ಕೆಲಸವನ್ನು ಮಾಡಬೇಡ. ಬೆಳಗ್ಗೆ ಎದ್ದು ಮಕ್ಕಳಿಗೆ ರೆಡಿ ಮಾಡಿ ನೀನು ಆಫೀಸಿಗೆ ಹೊರಡು. ನಾನು ಮನೆ ಕೆಲಸ ಮತ್ತು ಅಡುಗೆ ಕೆಲಸವನ್ನೆಲ್ಲ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಆಗ ಧನಲಕ್ಷ್ಮಿ, ಇಲ್ಲ ಅತ್ತೆ, ನಿಮಗೆ ಯಾಕೆ ಇದರ ತೊಂದರೆ? ಇದರ ಬಗ್ಗೆ ನೀವು ತಲೆಕೆಡಿಸಿಕೊಳ್ಳಬೇಡಿ. ನಾವು ಇದಕ್ಕಾಗಿ ಒಬ್ಬ ಮನೆ ಕೆಲಸದವರನ್ನು ಇಟ್ಟುಕೊಳ್ಳೋಣ ಎಂದಾಗ ಅವಳ ಅತ್ತೆ, ಇಲ್ಲ ಲಕ್ಷ್ಮಿ, ಇದು ನಾನು ನನಗೆ ಕೊಟ್ಟುಕೊಳ್ಳುತ್ತಿರುವ ಶಿಕ್ಷೆ. ಯಾರು ಏನೇ ಹೇಳಿದರೂ ಪರವಾಗಿಲ್ಲ. ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಎಲ್ಲರೂ ಹೇಳ್ತಾರೆ. ನಾನು ಕೂಡ ನಿನ್ನ ಜೊತೆ ಅದನ್ನೇ ಮಾಡಿದೆ. ಅಲ್ಲದೆ ನಿನ್ನ ತಾತನ ಸಾವಿಗೆ ನಾನೇ ಕಾರಣ ಆಗಿದ್ದೇನೆ. ಆ ಪಾಪನ ನಾನು ಕಳ್ಕೋಬೇಕು. ನಾನು ನನ್ನನ್ನೇ ಶಿಕ್ಷಿಸಿಕೊಳ್ಳಬೇಕು. ಅದಕ್ಕೆ ಇದು ದೊಡ್ಡ ಶಿಕ್ಷೆ ಅಲ್ಲ. ನನಗೆ ಆ ದೇವರು ಮಗಳ ರೂಪದಲ್ಲಿ ಕೊಟ್ಟಿದ್ದಾನೆ ಎಂದಳು. ಅಂದಿನಿಂದ ಧನಲಕ್ಷ್ಮಿಯ ಕಷ್ಟವೆಲ್ಲ ತೀರಿದವು. ಈಗ ಅವಳು ಸಂತೋಷವಾಗಿದ್ದಾಳೆ. ಸ್ನೇಹಿತರೆ, ಮನೆಯಲ್ಲಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರ ಕಷ್ಟವನ್ನು ಒಬ್ಬರು ಹಂಚಿಕೊಂಡರೆ ಆ ಕಷ್ಟ ಕೂಡ ತುಂಬ ಸಣ್ಣದಾಗಿರುತ್ತದೆ. ಹಣಕ್ಕಾಗಿ ಅಥವಾ ಇನ್ಯಾವುದಕ್ಕೂ ಯಾರಿಗೆ ಯಾರು ತೊಂದರೆ ಕೊಡಬಾರದು. ಏಕೆಂದರೆ ಹಣ ಶಾಶ್ವತವಲ್ಲ ಮತ್ತು ಅದು ನಾವು ಹೋದಾಗ ಅದು ನಮ್ಮೊಂದಿಗೆ ಬರುವುದಿಲ್ಲ. ಈ ಕಥೆಯಲ್ಲಿ ಇದ್ದ ಹಾಗೆ ಅನೇಕ ಮಹಿಳೆಯರ ಪರಿಸ್ಥಿತಿಯು ಇದೇ ರೀತಿ ಇದೆ. ಅವರು ಮನೆಯಲ್ಲಿ ಮತ್ತು ಆಫೀಸಿನಲ್ಲಿ ಎರಡೂ ಕಡೆ ಕೆಲಸ ಮಾಡುತ್ತಿರ್ತಾರೆ. ಅಂಥವರನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟಗಳನ್ನು ಮನೆಯವರಾದ ನಾವು ಹಂಚಿಕೊಂಡರೆ ಜೀವನ ಸುಖವಾಗಿ ಸಾಗುತ್ತದೆ ಎಂದು ಹೇಳುವ ಆಲೋಚನೆಯೊಂದಿಗೆ ಈ ಕಥೆಯನ್ನು ಬರೆಯಲಾಗಿದೆ. ಮತ್ತು ಈ ಕಥೆಯ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು. ಈ ಕಥೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.